ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಮನುಷ್ಯನ ಜೀವನವು ಇದು ಎರಡು ಮಿತಿಗಳಲ್ಲಿ ಚಲಿಸ್ತದೆ. ಯಾವ ಎರಡು ಮಿತಿಗಳಲ್ಲಿ ಮನುಷ್ಯನ ಜೀವನದ ಚಲನೆ ಸಾಗ್ತೈತಿ ಅಂದ್ರ, ಒಂದು ಹುಟ್ಟು, ಇನ್ನೊಂದು ಸಾವು. ಈ ಹುಟ್ಟು ಮತ್ತು ಸಾವು ಅನ್ನುವ ಎರಡು ಮಿತಿಗಳ ಮಧ್ಯೆ ಮನುಷ್ಯನ ಜೀವನ ಸಾಗ್ತದೆ. ಯಾವುದಕ್ಕೆ ನಾನು ಇದು ನನ್ನ ಹುಟ್ಟು ಅಂತ ಕರಿತೀನಿ, ನಾ ಹೇಳ್ತೀನಿ ಇಂದು ನನ್ನ ಹುಟ್ಟು ಹಬ್ಬ ಅಂತೀನಿ. ಯಾವುದಕ್ಕೆ ನಾನು ನನ್ನ ಹುಟ್ಟು ಅಂತ ನಾನು ಕರಿತೀನಿ, ವಾಸ್ತವದಲ್ಲಿ ಅದು ನನ್ನ ಹುಟ್ಟೇನು? ನಾನು ಇಲ್ಲಿ ಹುಟ್ಟಬೇಕಾದ್ರ ಯಾರಾದರೂ ನನ್ನ ಕೂಡ ಚರ್ಚೆ ಮಾಡಿ ಜನ್ಮ ತಗೊಂಡು ಬಂದಾರೇನು? ಅಥವಾ ನನ್ನ ಹುಟ್ಟು ನನ್ನ ಇಚ್ಛೆಯಾಗಿತ್ತೇನು? ನಾನು ಗಂಡಾಗಿ ಹುಟ್ಟಬೇಕೋ, ಹೆಣ್ಣಾಗಿ ಹುಟ್ಟಬೇಕೋ, ಇಂಥ ದೇಶದಲ್ಲಿ ಹುಟ್ಟಬೇಕೋ, ಇಂಥವರ ಗರ್ಭದಲ್ಲಿ ಹುಟ್ಟಬೇಕೋ, ನನ್ನ ಇಚ್ಛೆಯಾಗಿತ್ತೇನು? ಅಥವಾ ನನಗೆ ಯಾರಾದರೂ ಹುಟ್ಟುವುದಕ್ಕಿಂತ ಮುಂಚೆ ನನ್ನೊಂದಿಗೆ ಚರ್ಚಿಸಿ ಈ ಭೂಮಿಗೆ ಕರ್ಕೊಂಡು ಬಂದಾರೆ? ಅಂದ್ರ ನನ್ನ ಹುಟ್ಟು ನನ್ನಿಚ್ಛೆಯಲ್ಲಿ ನಡೆದಿಲ್ಲ, ಯಾರದೋ ಇಚ್ಛೆಯಲ್ಲಿ ನಡೆದಿದೆ ಅಷ್ಟೆ. ಸಾವಾದ್ರೂ ಸಹಿತ ಸಾವು ಬಂದಾಗ ಏನಪ್ಪಾ ನಿನ್ನ ಮಕ್ಕಳು ಮೊಮ್ಮಕ್ಕಳು ಮದುವೆ ಅದಾವ, ಸ್ವಲ್ಪ ತಡೆದು ಬರ್ಲೇನಂತ ಕೇಳೈತೇನದು? ಅಥವಾ ಇನ್ನೊಂದ್ ಸ್ವಲ್ಪ ದಿವಸ ಬಿಟ್ಟು ಬರ್ಲೇನಂತ ಕೇಳೈತೇನು? ಏನೂ ಇಲ್ಲ. ಸಾವು ಅಂದ್ರೆ ಕರೆಯದೆ ಬರುವ ಅತಿಥಿ. ಅದು ಏನ್ ನಿನಗೆ ನೋಟಿಸ್ ಕೊಟ್ಟೈತ? ಏನ್ ನಿಮ್ಮ ಮನೆಗೆ ನೋಟಿಸ್ ಬೋರ್ಡ್ ಅಂಟಿಸ್ಯಾರ ಇಂಥ ದಿವ್ಸ ಬರ್ತೀವಂತ ತಿಳ್ಕೊಂಡು? ಏನೂ ಇಲ್ಲ. ಅಂದ್ರ ಸಾವು ಸಹಿತ ನನ್ನ ಇಚ್ಛೆಯಂತೆ ನಡೆದಿಲ್ಲ, ಹುಟ್ಟು ನನ್ನ ಇಚ್ಛೆಯಲ್ಲಿಲ್ಲ, ಸಾವು ನನ್ನ ಇಚ್ಛೆಯಂತೆ ನಡೆದಿಲ್ಲ. ನನ್ನ ಇಚ್ಛೆಗೆ ವಿರುದ್ಧವಾದ ಸಾವು, ನನ್ನ ಆಯ್ಕೆ ಇಲ್ಲದ ಹುಟ್ಟು, ಇದರ ಮಧ್ಯದ ಬದುಕೈತೆಲ್ಲ, ಇದು ಆದರೂ ಸಹಿತ ನಂದು ಅಂತ ನಾ ಹೇಗೆ ಹೇಳೋದು ಹೇಳಿ? ಹುಟ್ಟು ನನ್ನ ಆಯ್ಕೆ ಅಲ್ಲ, ನನ್ನ ಆಯ್ಕೆಯಲ್ಲದ ಹುಟ್ಟು, ನನ್ನ ಇಚ್ಛೆಗೆ ವಿರುದ್ಧವಾದ ಸಾವು, ಇವೆರಡರ ಮಧ್ಯದಲ್ಲಿ ಒಂದು ಬದುಕಿದೆಯಲ್ಲ, ಈ ಬದುಕು ನಂದು ಅಂತ ನಾ ಹೇಗೆ ಹೇಳೋದು ಹೇಳಿ? ಈಗೊಂದು ಹೊಳಿ ಹರಿತದೆ, ಹೊಳಿಗೆ ಎರಡು ದಡಗಳಿರ್ತಾವ. ಹಂಗ ಇದು ಜೀವನ ಅನ್ನೋದು ಒಂದು ನದಿ. ಇದು ಈ ನದಿಗೆ ಹುಟ್ಟು ಸಾವು ಅನ್ನುವ ಎರಡು ದಂಡೆಗಳು. ಮನುಷ್ಯ ಏನ್ ಮಾಡಕತ್ತಾನಂದ್ರ, ಈ ಹುಟ್ಟು ಸಾವು ಅನ್ನುವ ಎರಡು ದಂಡೆಗಳ ಮಧ್ಯೆ ಬದುಕು ಅನ್ನೋದೊಂದು ಬ್ರಿಡ್ಜ್ ಕಟ್ಟಕತ್ತಾನ. ಬ್ರಿಡ್ಜ್ ಆದ್ರೆ ವಾಸ್ತವದಲ್ಲಿ ಈಗ ನೀವು ನೋಡ್ರಿ, ಒಂದು ಬ್ರಿಡ್ಜ್ ಕಟ್ಟಬೇಕಾದ್ರೆ ಈ ಕಡೆ ಒಂದು ಪಿಲ್ಲರ್ ಹಾಕಬೇಕು, ಆ ಕಡೆ ಒಂದು ಪಿಲ್ಲರ್ ಹಾಕಬೇಕು, ನಡುವೆ ಬ್ರಿಡ್ಜ್ ಆಗ್ತೈತಿ. ಆದ್ರೆ ಮನುಷ್ಯನ ಹುಟ್ಟು ಅವನಿಚ್ಛೆಯಂತಿಲ್ಲ, ಅವನ ಕೈಯೊಳಗಿಲ್ಲ, ಅವಂದಲ್ಲ. ಸಾವು ಅವನ ಕೈಯೊಳಗಿಲ್ಲ, ಅದು ಅವಂದಲ್ಲ. ಅಂದ್ರೆ ಈ ಹುಟ್ಟು ಸಾವುಗಳ ಎರಡು ಪಿಲ್ಲರಿನ ಮೇಲೆ ನಡುವೆ ಬ್ರಿಡ್ಜ್ ಕಟ್ಟಕತ್ತನಲ್ಲ. ಹುಟ್ಟು ನಂದಲ್ಲ, ಸಾವು ನಂದಲ್ಲ, ಆದ್ರೆ ನಡುವಿನ ಬ್ರಿಡ್ಜ್ ಏನೈತಲ್ಲ, ಇದು ನಂದ್ ಮಾಡ್ಕೋಬೇಕಂತ ಪ್ರಯತ್ನ ನಡೆಸ್ಯಾನ. ಬ್ರಿಡ್ಜ್ ಇರೋದು ವಸ್ತಿ ಮಾಡಕ್ಕಲ್ಲ, ಬ್ರಿಡ್ಜ್ ಇರೋದು ದಾಟಿ ಹೋಗಕ್ಕಂತ ಸತ್ಯ ತಿಳ್ಕೊಬೇಕಾಗಿತ್ತು ಮನುಷ್ಯ ಅಷ್ಟೇ. ಬ್ರಿಡ್ಜ್ ಇರೋದು ನಾವು ವಸ್ತಿ ಮಾಡಕ್ಕಂತ ತಿಳ್ಕೊಂಡಿವಿ ಅಷ್ಟೇ. ನನ್ನ ಆಯ್ಕೆ ಇಲ್ಲದ ಹುಟ್ಟಾಗಲಿ, ನನ್ನ ಇಚ್ಛೆಗೆ ವಿರುದ್ಧವಾದ ಸಾವಾಗಲಿ, ಇವೆರಡೂ ನಂದಲ್ಲ ಅಂದ ಮೇಲೆ ಇವೆರಡರ ಮಧ್ಯದ ಬದುಕಾದರೂ ನಂದು ಹೇಗಾದೀತು ಮನುಷ್ಯ? ಇದು ನಂದು, ಇದು ನಂದು, ಇದು ಎಲ್ಲ ನನ್ನ ಕಂಟ್ರೋಲ್ನಾಗ ಇರ್ಬೇಕಂತ ನಾ ಅಂತೀನಲ್ಲ. ಯಾವುದು ನಂದು ನನ್ನ ಕಂಟ್ರೋಲ್ನಾಗ ಉಳಿಯುವುದು ಹೇಳಿ? ಈ ದೇಹ ಇದೆ, ನಾ ಹೇಳ್ತೀನಿ ಎದಿ ಮುಟ್ಕೊಂಡಿದ್ದು ನಂದು ದೇಹ ಇದು ಅಂತ. ಇದು ನನ್ನ ದೇಹ ಅಂತೆ. ನನ್ನ ದೇಹ ಆದ್ರೆ ನನ್ನ ಮಾತು ಕೇಳಬೇಕಲ್ಲ. ಇದು ನಾವ್ ಹೇಳ್ತೀವಿ, ಈಗ ನಾನು ನನ್ನ ಕಣ್ಣಿನಿಂದ ನೋಡ್ತೀನಿ, ನನ್ನ ಕಿವಿಯಿಂದ ಕೇಳ್ತೀನಿ, ನನ್ನ ಕಾಲಿನಿಂದ ನಡಿತೀನಿ. ಈ ದೇಹ ನಿಂದ ಆಗಿದ್ರ, ಈ ಕಣ್ಣು ಕಿವಿ ಕೈಯ ಕಾಲ ನಿಂದ ಆಗಿದ್ರ, ನಾಳೆ ಹೆಣವಾಗಿ ಗಾಡಿಗೆ ಕುಂದಿರಿಸಿರ್ತಾರಲ್ಲ,
ಕಣ್ಣೈತೆ ಇಲ್ಲ, ನೋಡ್ಲಿಲ್ಲ ಯಾಕೆ ಹಂಗಿದ್ರೆ? ನಿಂದ ಕಣ್ಣಿದ್ರೆ ನೋಡ್ಬೇಕಾಗಿತ್ತು, ನಿಂದ ಕಿವಿ ಇದ್ರೆ ಕೇಳಬೇಕಾಗಿತ್ತು, ನಿಂದ ಕಾಲಿದ್ರ ನಿನ್ನ ದೇಹ ನಿನ್ನ ಮಾತು ಕೇಳಿದ್ರೆ ನಡೀತಿರ್ಬೇಕಾಗಿತ್ತಲ್ಲ. ಒಬ್ಬ ವ್ಯಕ್ತಿಗೆ ಗಾಡಿಗೆ ಬಡದು ಕೂಡಿಸಿದಾಗ ಅಳ್ತಿರ್ತಾರಿಲ್ಲ ಅವ್ರ ಮನೆಯವರೆಲ್ಲ. ಅವ್ರ ಸ್ನೇಹಿತ ಬರ್ತಾನ, ಒಂದು ಹೂವಿನ ಸರ ಹಿಡ್ಕೊಂಡು ಬರ್ತಾನ, ಅವ್ರಿಗೆ ಹೇಳ್ತಿರ್ತಾರ ಅವ್ರ ಹೆಣ್ಮಕ್ಳು ಮನೆಯವ್ರು, ನಿಮ್ ದೋಸ್ತ್ ಹೋದು ನೋಡ್ರಿ. ಅವ್ರಿಗೆ ಹೇಳ್ತಿರ್ತಾರ, ನಿಮ್ ದೋಸ್ತ್ ಬಂದ, ಹೆಣಕ್ ಹೇಳ್ತಿರ್ತಾಳೆ, ನಿಮ್ ದೋಸ್ತ್ ಬಂದ ನೋಡು, ನೋಡರ ನೋಡ್ರಿ, ಇಬ್ರು ಬಿಟ್ಟಿರ್ತಿರ್ಲಿಲ್ಲ, ನಿಮ್ ದೋಸ್ತ್ ಬಂದನ್ ಕಣ್ಣರ ತೆಗಿರಿ ಅಂತ ಅಂದ ಕೂಡ್ಲೆ ಅಕಸ್ಮಾತ್ ಕುಂತ್ ಹೆಣ ಕಣ್ಣು ತೆಗಿತಂದ್ರೆ ಇವ್ರಿಬ್ರು ಕಣ್ಣು ಮುಚ್ಚಬೇಕಾಗ್ತೈತಿ. ನಂದ ದೇಹ ಅನ್ನೋದು ನನ್ನ ಇಚ್ಛೆಯೊಳಗೆ ಏನ್ರ ನಡೆದೈತೆ, ಮತ್ತ ನನ್ನ ಇಚ್ಛೆಯೊಳಗೆ ನಡೆದಿದ್ರೆ ಕಣ್ಣು ನೋಡ್ಬೇಕಾಗಿತ್ತು, ಕಿವಿ ಐತಿ ಕೇಳ್ಬೇಕಾಗಿತ್ತು, ಕಾಲ್ ಐತಿ ನಡಿಬೇಕಾಗಿತ್ತು, ದೋಸ್ತಗ್ ನೋಡ್ಬೇಕಾಗಿತ್ತ. ಅವ ನೋಡಂದ ಕೂಡಲೇ ಅವನ ಕಾಲ ಅಲ್ಲೇ ನಡಗಕತ್ತು ಪಾಪ. ಯಾವುದು ನಂದು ದೇಹ? ಮನುಷ್ಯನಿಗೆ ಅವಸ್ಥೆಗಳು ಬರ್ತವೆ. ಒಮ್ಮೆ ಜಾಗೃತ ಅವಸ್ಥೆ, ಒಮ್ಮೆ ಸ್ವಪ್ನಾವಸ್ಥೆ, ಒಮ್ಮೆ ಸುಸುಪ್ತ ಅವಸ್ಥೆ. ಜಾಗೃತ ಅವಸ್ಥೆ ಅಂದ್ರೆ ನಮ್ಮ ಇಂದ್ರಿಯಗಳು ಮನಸ್ಸಿನಿಂದ ನಾವೀಗೇನು ವ್ಯವಹಾರ ಮಾಡ್ತೀವಲ್ಲ, ಇದು ಜಾಗೃತ ಅವಸ್ಥೆ. ಕೇವಲ ಮನಸ್ಸಿನಿಂದ ರಾತ್ರಿ ಸ್ವಪ್ನಗಳನ್ನ ಕಾಣ್ತೀವಲ್ಲ, ಅದು ಸ್ವಪ್ನಾವಸ್ಥೆ. ಗಾಢ ನಿದ್ರೆ ಇದೆಯಲ್ಲ, ಇದು ಸುಸುಪ್ತ ಅವಸ್ಥೆ. ಇದು ಈ ಜೀವನ ನಂದು, ಈ ಅವಸ್ಥೆಗಳು ನಾ ಹೇಳ್ದಂಗೆ ಕೇಳ್ತಾವಂದ್ರ, ಈಗ ನಮಗ ಮಲ್ಕೊಂಡಿರ್ತೀವಿ, ಗಾಢ ನಿದ್ರೆ ಹತ್ತಿರ್ತೈತಿ, ಹತ್ತದಾಗ ಕಾಡ್ರು ಬಂದು ಎಲ್ಲಾ ಕಳು ಮಾಡ್ಕೊಂಡು ಹೋಗ್ತಾರ. ನಾವ್ ಅಂತೀವಿ, ಇಲ್ಲಿ ಹೆಂಗ್ ತೊಗೊಂಡೋಗ್ಯಾರ ನೋಡ್ರಿ ಗೊತ್ತಾ ಇಲ್ಲ ಒಟ್ಟ ಅಂತೀವಿ. ಮತ್ ನಿದ್ದಿ ಈ ಅವಸ್ಥೆಗಳು ನಿನ್ನ ಕೈಯೊಳಗಿದ್ರ ಕಾಡ್ರು ಬಂದಾಗ ಎಚ್ಚರ ಆಗ್ಬೇಕಾಗಿತ್ತಲ್ಲ. ಎಲ್ಲಾ ತಗೊಂಡು ಹೋದ್ಮೇಲೆ ಇವನಿಗೆ ಎಚ್ಚರ ಆಗೈತಿ, ಅದು ಪೊಲೀಸರು ಬಂದು ಎಬ್ಸ್ಯಾರ. ಈ ನಿದ್ದೆ ನಿನ್ನ ಕೈಯಾಗ ಐತೆ ಏನ್ ಹೇಳು? ಅಕಸ್ಮಾತ್ ನಿದ್ರೆ ನಿನ್ನ ಕೈಯೊಳಗಿದ್ರ ಅಲಾರಾಮ್ ಇಟ್ಟು ಯಾಕೆ ಹೇಳ್ತಿದ್ದೀನಿ? ಅಥವಾ ನೀವು ವೈ ಶುಡ್ ಯು ಹ್ಯಾವ್ ಟೇಕನ್ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್? ಇಲ್ಲದೆ ಇದ್ರೆ ನೀ ಯಾಕೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೋತಿದ್ದಿ ಹೇಳು? ಈ ಅವಸ್ಥೆಗಳು ನಂದು ಅಂತಂದ್ರ ನಿದ್ದೆ ಹತ್ತಿದಾಗ ಮನುಷ್ಯನೇ ಯಾಕೆ ಅಲಾರಾಮ್ ಇಟ್ಟು ಎದ್ದೆ ಹೇಳು? ಕನಸು ಬಿದ್ದೈತಿ, ಕೆಟ್ಟ ಕನಸು ಬಿದ್ದವಿಲ್ಲ, ನಮಗ್ ಹೇಳ್ತೀವಿ, ಇಲ್ಲಿ ಗುರುಗಳ ಹತ್ರ ಹೋಗ್ತಿವಿ, ಬಾಳ ಕೆಟ್ಟ ಕನಸು ಬೀಳ್ತಾವ ನೋಡ್ರಿ. ಏನ್ ಬಿದ್ದೈತಿ? ಒಟ್ಟ ಕನಸಿನಾಗ ಯಾರ ಎದಿ ಮೇಲೆ ಕುಂತ್ಕೊಂಡು ಕುತ್ತಿಗೆ ಹಿಚಕದಂಗ ಬಿದ್ದವಿಲ್ಲ ಕನಸು. ಮತ್ತ ಹಗಲತ್ನ್ಯಾಗ ನೀವ್ ಯಾರ್ದಾರ ಹಿಚಕ್ಬೇಕು ಅಂದಿದ್ದೀರತ್ತ, ಅವ್ ರಾತ್ರಿ ಬಂದಾವ. ಒಟ್ಟ ಅಂದ್ರ ಕನಸ ನಿನ್ನ ಕಂಟ್ರೋಲ್ನಾಗ ಇದ್ರ ಕೆಟ್ಟ ಕನಸು ಯಾಕೆ ಬೀಳ್ಬೇಕು? ಮನುಷ್ಯಾಗ ಒಳ್ಳೆ ಸ್ವಪ್ನಗಳನ್ನು ನೋಡ್ಬೇಕಾಗಿತ್ತ. ಅವು ಒಂದೊಂದು ಕನಸ್ನಾಗ ಮಾತಾಡ್ತಿರ್ತಾವ, ಗೊತ್ತಿಲ್ಲ ನಿಮ್ಗೆ? ಕನಸ್ನಾಗ ಮಾತಾಡ್ತಿರ್ತಾವ, ಬಡಬಡ್ಸದಂತೀವಲ್ಲ ನಾವು. ಒಬ್ಬ ಬಾಳ ಕನಸ್ನಾಗ ಮಾತಾಡ್ತಿದ್ದ, ಬಡಬಡಿಸ್ತಿತ್ತು ಬರೇ ಮನ್ಯಾಗ, ಮಾತಾಡಿದ್ದ ನಿದ್ದಿಗಣ್ಣ. ಅವ್ರ ಹೆಣ್ಮಕ್ಳು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರಂತ, ಸೈಕ್ಯಾಟ್ರಿಸ್ಟ್ ಹತ್ರ. ಒಟ್ಟ ನಮ್ಮ ಯಜಮಾನ್ರು ನೋಡ್ರಿ ರಾತ್ರಿ ಒಟ್ಟ ಮಾತಾಡಿದ್ದ ಕನಸ್ನಾಗ ಒಂದ್ ಸ್ವಲ್ಪ ಏನ್ರ ಟ್ಯಾಬ್ಲೆಟ್ ಕೊಟ್ರಿ. ಅವ್ರು ಡಾಕ್ಟರ್ ಅಂದ್ರು, ಯವ್ವ ಇದಕ್ಕೇನು ರಾತ್ರಿ ಮಾತಾಡ್ತೈತಲ್ಲ, ಇದಕ್ ಔಷಧಿ ಏನ್ ಬೇಡ, ನೀ ಸ್ವಲ್ಪ ಹಗಲತ್ ಮಾತಾಡಕ್ ಅವನಿಗೆ ಪರ್ಮಿಷನ್ ಕೊಡು, ಆಮೇಲೆ ರಾತ್ರಿ ಬಿಡ್ತಾನ. ನೀ ಹಗಲತ್ ಮಾತಾಡೋದ ಬಿಟ್ಟಿಲ್ಲ ಅವನಿಗೆ, ಮತ್ತದ ರಾತ್ರಿ ಮಾತಾಡ್ತೈತ. ನೀ ನಿಂದು ಸ್ವಲ್ಪ ಬಾಯಿ ಬಂದಾದ್ರೆ ಅದು ರಾತ್ರಿ ಬಂದಾಗುತ್ತ. ಅಂದ್ರೆ ಕನಸ, ಈ ಅವಸ್ಥೆಗಳು, ಜಾಗ್ರ, ಸ್ವಪ್ನ, ಸುಸುಪ್ತಿ, ಈ ಅವಸ್ಥೆಗಳು ನಂದು ಅಂದ್ರೆ ನಾ ಹೇಳ್ದಂಗೆಲ್ಲ ಕೇಳ್ಬೇಕಾಗಿತ್ತಲ್ಲ. ಈಗ ಪ್ರಾಣಗಳದಾವ ಮನುಷ್ಯನೊಳಗ. ಇದು ನಾವು ಬರೇ ಉಸಿರಾಡಿಸೋದು ಒಂದೇ ಅಂತಲ್ಲ, ಒಳಗ ಪಂಚ ಪ್ರಾಣಗಳು ಕೆಲವು 10 ಹೇಳ್ತಾರ, 15 ಹೇಳ್ತಾರ. ಒಳಗ ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ, ಪಂಚ ಪ್ರಾಣಗಳು. ಒಂದೊಂದು ಪ್ರಾಣ ಒಂದೊಂದು ಕೆಲಸ ಮಾಡತೈತಿ. ಒಂದು ಅನ್ನ ಪಚನ ಮಾಡ್ತೈತಿ, ಒಂದು ರಕ್ತ ಪರಿಚಲನೆ ಮಾಡ್ತೈತಿ, ಒಂದು ವಿಸರ್ಜನಾ ಕಾರ್ಯ ಮಾಡ್ತೈತಿ, ಒಳಗ ಗಾಳಿ ಕೆಲಸ ಮಾಡ್ತೈತಿ. ನೀವ್ ವಿಚಾರ ಮಾಡ್ರಿ, ಈ ಪ್ರಾಣ ನಂದು ಅಂತಂದಿದ್ರ, ಅಥವಾ ಪ್ರಾಣಗಳು ನಾ ಹೇಳ್ದಂಗ್ ಕೇಳ್ತಾವಂತ ನಮಗ್ ಅನಿಸಿದ್ರ, ನೀವು ಸೈಕಲ್ ತಗೊಂಡು ಹೋಗ್ತೀರಿ ಅಥವಾ ಮೋಟರ್ ಸೈಕಲ್ ತಗೊಂಡು ಹೋಗ್ತೀರಿ. ಮೋಟರ್ ಸೈಕಲ್ಗೆ ಒಂದ್ ಸಣ್ಣ ಮುಳ್ಳು ಚುಸ್ತೈತಿ. ನಿಮ್ ನಡೆಸುವ ಮೋಟರ್ ಸೈಕಲ್ಗೆ ಒಂದು ಸಣ್ಣ ಮುಳ್ಳು ಚುಚ್ಚುದ್ರ ನಿಮ್ಮ ಮೋಟರ್ ಸೈಕಲ್ ಟ್ಯೂಬ್ ಪಂಚರ್ ಆಗ್ತೈತಿ.
ಈ ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬಿನೊಳಗ ದೇವರು 9 ರಂಧ್ರ ಇಟ್ಟುನು ಇದು ನೊಟ್ಟ ಪಂಚರ್ ಆಗ್ಲಾರ್ದಂಗೆ ಇಟ್ಟನಲ್ಲ, ಆ ಶಕ್ತಿ ಯಾವ್ದನ್ನೋದು ವಿಚಾರ ಮಾಡ್ಬೇಕಲ್ಲ. ಹಾಗಿದ್ರೆ ಇದಕ್ಕೆ 9, ಇದು ಒಂದು ದೇಹ ತೊಗಲಿನ ಟ್ಯೂಬ್ ಇದು ಅಂತ 9 ರಂಧ್ರಗಳನ್ನಿಟ್ಟಾನ. 9 ರಂಧ್ರ ಇಟ್ಟುನು ಇದನ್ನ ಪಂಚರ್ ಆಗ್ಲಾರ್ದಂಗ ನೋಡ್ಯಾನಲ್ಲ, ಅದು ಯಾರಾಗಿದ್ರು? ನಿನ್ನ ಕಂಟ್ರೋಲ್ನಾಗಿದ್ರೆ ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತಿತ್ತಪ್ಪ? ನೀನು ಯಾವುದು ನಿನ್ನ ಕಂಟ್ರೋಲ್ನಾಗ ಐತಿ? ಇಲ್ಲ ಹೊಲ ನಂದು ಅಂತ. ಹೊಲ ನಂದು ಇದ್ರ ಈಗ ನೀ ಗಿಡ ಹಚ್ಚಿಯಪ್ಪ. ಎದ್ರ ಗಿಡ ಹಚ್ಚಿ? ತೆಂಗಿನ ಗಿಡ ಹಚ್ಚಿ. ತೆಂಗಿನ ಗಿಡಕ್ಕ ನೀನು ಕೆಳಗ ನೀರ್ ಹರಿಸಿರ್ಬಹುದು, ಅದ್ರ ಮ್ಯಾಲ ತೆಂಗಿನ ಕಾಯಿಗೆ ಒಯ್ದ ನೀರ್ ಏನಾರ ಹಾಕಿ ಏನ್? ಹೂ ಹ್ಯಾಸ್ ಲಿಫ್ಟೆಡ್ ದಟ್ ವಾಟರ್ ವಿದೌಟ್ ಲಿಫ್ಟ್ ಇರಿಗೇಷನ್? ಏನು ಏತ ನೀರಾವರಿ ಮಾಡಿ ಏನೇನು? ಏನು ಲಿಫ್ಟ್ ಇರಿಗೇಷನ್ ಐತೇನು? ಕೆಳಗ್ ನೀರು ಬಿಟ್ಟಿದ್ದು ಬೇರಿಗೆ ಬಿಟ್ಟಿ ತೆಂಗಿನ ಕಾಯಿಗೆ ನೀರ್ ಏರಿಸಿದವ್ರು ಯಾರು? ನಿನ್ನ ಹೊಲದಾಗ ನೀ ಏರಿಸಿ ಏನದೇನೇನಾದ್ರು ಮನಿ ಕಟ್ಟಿಸಿಯಪ್ಪ, ದೊಡ್ಡ ಮನಿ, 3 ಅಂತಸ್ತಿನ ಮನಿ ಕಟ್ಟಿಸಿ ಇದು ನಂದ ಮನಿ, ಇದು ನಂದೇ ಅಂತ ನೀ ಹೇಳ್ತಿ. ಒಂದ್ ದಿವ್ಸ ನೀನು ಬಿಟ್ಟು ಹೋಗಾಗ ನೀ ಮನಿ ಪ್ರವೇಶ ಮಾಡಿ, ಹೆಂಗ ಮಾಡಿ? ರಾಜಯೋಗ ನೋಡಿ ಮಾಡಿ. ಒಂದ್ ದಿವ್ಸ ನಿಂದ ಸಾವು ಬಂತು, ಪಂಚಾಂಗ ತೆಗಿಸಿ ನೋಡಿದ್ರು, ಅವ್ರು ಹೇಳಿದ್ರ ಪಂಚಕ್ ಬಿದ್ದೈತಿ, ಇವ ತೀರ್ಕೊಂಡಿದ್ದಕ್ಕೆ 9 ತಿಂಗಳು ಮನಿ ಬಿಡ್ಬೇಕಂದ್ರು. ಅವ ಅಂದ, ಅಲ್ಲೋ ನಾ ನಿನಗ ರಾಜಯೋಗದಾಗ ನಿನಗ ಪ್ರವೇಶ ಮಾಡಿದ್ದೆ, ನಾ ಹೋದ್ ದಿವ್ಸ ನಮ್ಮ ಮನೆಯವ್ರಿಗೆ 9 ತಿಂಗಳು ಮನಿ ಬಿಡಿಸ್ದೆಲ್ಲೋ ಅಂತ, ಪಂಚಕ್ ಐತಂದ್ರಲ್ಲೋ ಅಂತ. ನಾನ್ ನೋಡಿದ್ರೆ ನಿನಗ ರಾಜಯೋಗದಾಗ ಪ್ರವೇಶ ಮಾಡಿದ್ದೆ, ನಾ ಹೋದ್ ದಿವ್ಸ ಹೆಂಗ ಪಂಚಕ್ ಆತದು ಅಂತ. ನಿಮಗ ಪಂಚಕಪ್ಪ, ನೀವು ಹೋದ್ ದಿವ್ಸ ನಮಗದು ರಾಜಯೋಗ ಅಂತ ಮನಿ ಅಂತೈತದ. ಏನು ಕಿರಿಕಿರಿ ಮಾರಾಯ ನಿಮ್ಮದು? ಮನಿ ಶಾಂತಿ ಅಂತ ಮಾಡಿದ್ರೆ ಅಷ್ಟ ಖರೆ, ನೀವು ಬರೋದಕ್ಕಿಂತ ಮೊದಲು ಶಾಂತಿ ಇದ್ದೀವಿ ನಾವು, ನೀವು ಬಂದ ಮೇಲೆ ಅಶಾಂತಿ ಆಗಿತ್ತು. ನಂದು ಅನ್ನುವ ಮನೆ ನಾನು ಹೋದಾಗ ಹತ್ತೈತಿ. ಯಾರ ಜಪ್ತಿ ಮಾಡಿದಾಗ ಮನಿ ಪ್ಲೆಜ್ ಮಾಡಿದ್ದೆ, ಬ್ಯಾಂಕ್ನವ್ರು ತಗೊಂಡ್ರ ನಾನ್ ಹತ್ತೀನಿ, ನಂದು ಮನಿ ಹೋತಂತ. ಮಾಲೀಕ್ ಹೋದಾಗ ಏನ್ರ ಮನಿ ಹತ್ತೈತೆ? ನೀ ಖರೀದಿ ಮಾಡಿದ ಇನೋವಾ ಗಾಡಿ, ಇನೋವಾ ಈ ಮಾಲೀಕ್ ನನ್ನವಂತ ಹತ್ತಿಲ್ಲ, ಮಾರುತಿ ಗಾಡಿ ಇವ ನನ್ನ ಮಾಲೀಕ್ ಅಂತ ಹತ್ತಿಲ್ಲ. ಹಾಗಾದ್ರೆ ಇಲ್ಲಿ ನಂದು ಅನ್ನುವುದು ಯಾವುದು? ಕಶ್ಯ ಸ್ವಿಧನಂ. ಋಷಿ ಇದನ್ನ ಪ್ರಶ್ನೆ ಮಾಡ್ತಾನ. ಹಾಗಾದ್ರೆ ಯಾರ್ದಿದು? ನಂದಲ್ಲಂದ್ರೆ ಯಾರ್ದು ಹೇಳ್ರಂಗಿದ್ರ? ಕಶ್ಯ ಸ್ವಿಧನಂ, ಯಾರ್ದಿದು? ಈಗ ಒಬ್ಬ ಗಡಿಗೆ ವ್ಯಾಪಾರಿ ಇದ್ದ, ಗಡಿಗೆ ವ್ಯಾಪಾರ ಮಾಡ್ತಿದ್ದ. ಗಡಿಗೆ ವ್ಯಾಪಾರ ಮಾಡುವಾಗ ಒಬ್ಬ ಗಡಿಗೆ ಕೊಡ್ತಿದ್ದ, ಒಬ್ಬ ತಗೋತಿದ್ದ. ಕೊಡುವುದಕ್ಕಿಂತ ಮುಂಚೆ ಕೊಡುವವ ಮಾಲೀಕ್ ಅಂತಿದ್ದ. ತಗೊಂಡ ಮೇಲೆ ಅವ ಗಡಿಗೆ ತಗೊಂಡವ ಅಂದ, ನಾ ಮಾಲೀಕ್ ಅಂತ. ಗಡಿಗೆ ಕನ್ಫ್ಯೂಸ್ ಆಯ್ತು, ಹೂ ಇಸ್ ಮೈ ರಿಯಲ್ ಓನರ್? ಅವ ಮಾಲೀಕ್ ಅಂತಿದ್ದ, ಈಗ ಇವ ಮಾಲೀಕ್ ಅಂತಾನ. ವಾಟ್ ವಾಸ್ ಕನ್ಫ್ಯೂಸ್ಡ್? ಹೂ ಇಸ್ ಮೈ ರಿಯಲ್ ಓನರ್? ನನ್ನ ಖರೆ ಮಾಲೀಕ್ ಯಾರು? ಮೊದಲವ ಮಾಲೀಕ್ ಅಂತಿದ್ದ, ಈಗ ಇವ ಮಾಲೀಕ್ ಅಂತಾನ. ಖರೆ ಮಾಲೀಕ್ ಯಾರು? ಅವಾಗ ಭೂಮಿ ತಾಯಿ ಹೇಳಿದ್ಲು, ನೋಡು, ನಿನ್ನೊಳಗೆ ಯಾರು ಇರ್ತಾರ, ಯಾರು ಇರದೇ ಇದ್ರು ನೀ ಗಡಿಗಾಗಕ್ ಸಾಧ್ಯ ಇಲ್ಲಲ್ಲ, ಅವ್ರು ನಿನ್ನ ಮಾಲೀಕರು. ಅವ ಇರದೇ ಇದ್ರು ನೀ ಇರುತ್ತಿ, ಇವ ಇರದೇ ಇದ್ರು ನೀ ಇರುತ್ತಿ. ಆದ್ರ ನನ್ನ ಮಣ್ಣು ಇರದೇ ಇದ್ರೆ ನೀ ಇರಕ್ ಆಗುದಿಲ್ಲಲ್ಲ, ನಾನು ನಿನ್ನ ಮಾಲೀಕ ಅಂತ ಭೂಮಿ ತಾಯಿ ಹೇಳ್ತ. ಮಣ್ಣು ಮಾಲೀಕ. ಯಾರು ಮಾಲೀಕ ಅಂದ್ರ ನಿಜವಾದ ಮಾಲೀಕ ಯಾರು ಅದಾರ ಅವ್ರು ಮಾಲೀಕರು. ಡೋನರ್ ಈಸ್ ದಿ ಓನರ್. ಯಾರ ಮಣ್ಣು ಕೊಟ್ಟನ ಅವ ಮಾಲೀಕ. ಡೋನರ್ ಈಸ್ ದಿ ಓನರ್. ವಿ ಆರ್ ನಾಟ್ ಓನರ್ಸ್, ವಿ ಆರ್ ಜಸ್ಟ್ ಯೂಸರ್ಸ್. ಇದು ತಲೆಯಾಗಿಟ್ಕೋಬೇಕು ನಾವೆಲ್ಲ. We are not owners and we cannot be owners. We are just users in this world. ನಾವು ಮಾಲೀಕರಾಗಕ್ ಹೊಂಟಿವಿ, ಅದು ತಪ್ಪಾಗೈತೆ ಅಷ್ಟೇ. ನಾವು ಮಾಲೀಕರಲ್ಲ, ನಾವು ಗಳಸಾಕ ಬಂದವರಲ್ಲ, ನಾವು ಈ ಜಗತ್ತನ್ನು ಬಳಸಿ ಹೋಗಕ್ ಬಂದವರಷ್ಟೇ. ಬಳಸಬೇಕಿದೆ, ಈ ಬಳಸುವಿಕೆ ಇದು. ಅದಕ್ಕೆ ಈಶಾವಾಸ್ಯಮಿದಂ ಸರ್ವಂ ಅಂತ ಹೇಳಿದ್ರು ಋಷಿಗಳು. ಮನುಷ್ಯನೇ, ಇದು ನಿಂದಲ್ಲ, ಇದೆಲ್ಲವೂ ಪ್ರತಿ ಕಣ 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 ಯಾವನಾಜ್ಞೆಯಂತೆ ನಡೀತೈತಿ ಅಂದ್ರ, ಗಾಳಿ ಚಲಸಾಕತ್ತೈತಲ್ಲ, ಏನದಕ್ಕೆ ವೀಲ್ ಅದಾವೇನು? ಗಾಲಿ ಐತೆ. ಸೂರ್ಯ ಬೆಳಗಾಕತ್ತಾನಲ್ಲ, ಅವನೇನ್ರ ಹೋಗಿ ಸ್ವಲ್ಪ ಚಾರ್ಜ್ ಮಾಡ್ಕೊಂಡ್ ಬರ್ತೀನಿ ತಡಿಯಪ್ಪ, ಬ್ಯಾಟ್ರಿ ಡೌನ್ ಆಗೈತೆ ಅಂದಾನ.
ಏನಿಲ್ಲ. ಸೂರ್ಯ ಬೆಳಗಲಿಕ್ಕೆ, ಗಾಳಿ ಚಲಿಸಲಿಕ್ಕೆ, ನೀರು ಹರಿಲಿಕ್ಕೆ, ಜಗದ ಸರ್ವ ಜೀವಿಗಳು ಬದುಕಲಿಕ್ಕೆ ಕಾರಣಕರ್ತ ದೇವರು. ಈಶಾವಾಸ್ಯಮಿದಂ ಸರ್ವಂ. ಇದೆಲ್ಲವೂ ದೇವನ ಅಣತಿಯಂತೆ ನಡೀತದೆ. ಅದಕ್ಕೆ ಈ ಜಗತ್ತು ದೇವನದು. ಈ ಜಗತ್ತು ಇದು ದೇವನದು. ಪತಂಜಲ ಮಹರ್ಷಿಗಳು ಹೇಳ್ತಾರೆ, ಈ ದೇವನ ಜಗತ್ತನ್ನ ಮನುಷ್ಯನೇ ಇದು ನಂದಲ್ಲ, ಐ ಆಮ್ ಜಸ್ಟ್ ಯೂಸರ್. ನಾನು ಮಾಲೀಕ್ ಅಂತಲ್ಲ. ನಾನು ಏನು ನನ್ನ ಮನೆ ಇರಬಹುದು, ಹೊಲ ಇರಬಹುದು, ಉದ್ಯೋಗ ಇರಬಹುದು, ನಾ ಏನು ಅನುಭವಿಸಕತ್ತಿನಲ್ಲ, ಭಗವಂತನೇ ಇದು ನೀ ಕೊಟ್ಟ ಪ್ರಸಾದ ಅಂತ ಅನುಭವಿಸುವ ವೃತ ಐತಲ್ಲ, ಅದಕ್ಕೆ ಅಸ್ತೇಯ ಅಂತ ಕರೆದ್ರು ಪತಂಜಲ ಮಹರ್ಷಿ. ಅಸ್ತೇಯ ಅಂತ ಕರೆದ್ರು. ಸ್ಥೇಯ ಅಂದ್ರ ಕಳು ಮಾಡೋದು, ಅಸ್ತೇಯ ಅಂದ್ರ ಕಳು ಮಾಡ್ಲಾರ್ದಂಗಿರೋದು. ಸ್ಥೇಯ ಇದರರ್ಥ ಕಳು ಮಾಡೋದು, ಅಸ್ತೇಯ ಅಂದ್ರ ಕಳು ಮಾಡ್ಲಾರ್ದಂಗಿರೋದು. ಅವ್ರು ಎಷ್ಟು ಸೂಕ್ಷ್ಮ ಚಿಂತನೆ ಮಾಡ್ತಾರ ಪತಂಜಲರು ಅಂದ್ರ, ಅಸ್ತೇಯದ ವೃತ ಯಾಕೆ ಹೇಳ್ತಾರಂದ್ರ, ಮನುಷ್ಯನೇ ನಮ್ಮ ಜೀವನ ಇರುವುದೆಲ್ಲ ದೇವನದು. ದೇವನ ಜೀವನವನ್ನ, ದೇವ ಕೊಟ್ಟ ಬದುಕನ್ನ, ದೇವ ಕೊಟ್ಟ ಸಂಪತ್ತನ್ನ ಇದು ನಂದು ಅಂತ ನೀ ತಲೆಯಾಗ ತೊಗೊಂಡೆಲ್ಲ, ಇದು ಒಂದು ರೀತಿಯಿಂದ ಕಳು ಮಾಡ್ದಂಗ ಅಂತ ಹೇಳ್ತಾರ ಅವರು. ಅದಕ್ಕೆ ಉಣ್ಣುವಾಗ ಪ್ರತಿ ತುತ್ತಿಗೊಮ್ಮೆ ಇದು ದೇವನದು ಅಂತ ಭಾವಿಸು, ಇದು ಅಷ್ಟೆ. ಈಗೊಬ್ಬ ಒಕ್ಕಲ್ತನ ಮಾಡೋ ಮನುಷ್ಯ ಇರ್ತಾನ. ಒಕ್ಕಲ್ತನ ಮಾಡೋ ಮನುಷ್ಯ ಒಂದು ನಾಯಿಗೆ ತಗೊಂಡು ಹೊಲಕ್ಕೆ ಹೋಗ್ತಾನ. ಒಂದು ಬುತ್ತಿ ಕಟ್ಕೊಂಡು, ಹಳ್ಳ್ಯಾಗ ನೋಡಿರಿ ಇಂಥವೆಲ್ಲ ರೈತರು ಬೆಳಿಗ್ಗೆ ಬುತ್ತಿ ಕಟ್ಕೊಂಡು ನಾಯಿ ಕರ್ಕೊಂಡು ಎತ್ತು ಬಿಟ್ಕೊಂಡು ಹೊಲಕ್ಕೆ ಹೋಗ್ತಾರ. ಅವ್ರು ಹೋಗಿ ಒಂದು ಗಿಡದ ಬುಡಕ್ ಬುತ್ತಿ ಇಡ್ತಾನ. ನಾಯಿ ಗಿಡದ ಬುಡಕ್ ಬುತ್ತಿ ಮುಂದ ಕುಂತಿರ್ತೈತಿ. ಅವ ಗಳೆ ಹೊಡ್ಯಾಕ, ನೇಗಲ ಹೊಡ್ಯಾಕ ಹೊಲ್ದಾಗ ಹೋಗ್ತಾನ. ನೇಗಲ ಹೊಡಿತಿರ್ತಾನ, ಗಳೆ ಹೊಡಿತಿರ್ತಾನ, ಅದು ನಡೆದಿರ್ತೈತಿ. ಬುತ್ತಿ ಗಿಡದ ಬುಡಕ್ ಇಟ್ಟಿರ್ತಾನ. ನಾಯಿ ಬುತ್ತಿ ಮುಂದ ಕುಂತೈತಿ. ಕಾಗಿ ಬರ್ತಾವ ತಿನ್ನಾಕ. ಅದಕ್ಕೆ ಕಾಗಿ ಬಂದ್ ಅದನ್ನ ಹಿಂಗ ಕುಕ್ಕಾಕ, ರೊಟ್ಟಿ ಕುಕ್ಕಾಕ ಬರ್ತಿರ್ತಾವಲ್ಲ, ನಾಯಿ ಏನ್ ಮಾಡ್ತೈತಿ ಅಂದ್ರೆ ಬೊಗಳಿ ಬೊಗಳಿ ಓಡಿಸ್ತೈತಿ. ಅದಕ್ಕೆ ಏನೂ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇಲ್ಲದ ನಾಯಿಗೆ ಗೊತ್ತೈತಿ ಈ ಬುತ್ತಿ ಇದು ನಂದು ಮಾಲಕಂದು ಅಂತ. ತಾನ ತಿಂದಿಲ್ಲ, ಬಂದ್ ಕಾಗಿಗೆ ಓಡಿಸ್ತೈತಿ. ಏನೂ ತಿಳುವಳಿಕೆ ಇಲ್ಲದ ನಾಯಿಗೆ ಗೊತ್ತೈತಿ ನನ್ನ ಎದುರಿಗಿರುವ ಬುತ್ತಿ ಇದು ನನ್ನ ಮಾಲೀಕೆಂದು ಅಂತ. ಅದಕ್ಕೆ ಮನುಷ್ಯನೇ, ಯಾವಾಗ ನಿನ್ನ ತಟ್ಟೆಯೊಳಗೊಂದು ರೊಟ್ಟಿ ಬಂದು ಬೀಳ್ತೈತೆಲ್ಲ, ನೆನಪಿರ್ಲಿ, ನನ್ನ ತಟ್ಟೆಯೊಳಗಿದ್ದ ರೊಟ್ಟಿ ಇದು ನಂದಲ್ಲ, ಇದು ದೇವ ಕೊಟ್ಟ, ಮಾಲೀಕ ಕೊಟ್ಟಾನ ಅನ್ನೋದು ತಲೆಯಾಗಿರದೆ ಇದ್ರ ನಾಯಿಗಿಂತ ಕಡಿಯಾದೀತು ಬದುಕು. ಇದು ನಂದಲ್ಲ, ದೇವ ಕೊಟ್ಟಾನ. ನಮಗ್ ದೇವ ಕೊಟ್ಟಾನಂತೇಳಿ ದೇವರದ ಬಿಡುವಲ್ರಿ ನಾವು. ಒಂದು ಗಣಪತಿಗಿಟ್ಟಿದ್ರಂತ. ಗಣಪತಿಗಿಟ್ಟಾಗ ಆ ಗಣಪತಿ ಮುಂದೆ ಹುಂಡಿ ಕಳು ಆಗಿತ್ತು. ಗಣಪತಿ ಮುಂದಿನ ಹುಂಡಿ ಕಳು ಆದ ತಕ್ಷಣ ಅವ್ರ ಕಮಿಟಿ ಅವ್ರು ಏನ್ ಮಾಡಿದ್ರು, ಸಾಯಂಕಾಲ ಗಣಪತಿ ಮಂದಿ ನೋಡಕ್ ಬರ್ತಾರಲ್ಲ, ರಾತ್ರಿ 8-9 ಗಂಟೆಗೆ ಶೋ ನಡೆದಿರ್ತಾವಲ್ಲ ಅವು ಗಣಪತಿ ಹಬ್ಬದಾಗ. ಆ ಗಣಪತಿ ಹುಂಡಿ ಒಯ್ದಿದ್ರು, ಅನೌನ್ಸ್ ಮಾಡಿದ್ರು ಅವ್ರು, ಯಾರು ದಯವಿಟ್ಟು ಗಣಪತಿ ಹುಂಡಿ ಒಯ್ದಿರಿ, ದಯವಿಟ್ಟು ತಂದಿಡ್ರಪ್ಪ. ಯಾರು ಇಡ್ತಾರ? ಗಣಪತಿ ಹುಂಡಿ ಯಾರು ತಂದಿಡ್ಲಿಲ್ಲ. ಅವ್ರ ಕಮಿಟಿ ಅವ್ರು ಏನ್ ಮಾಡಿದ್ರು, ನೋಡಪ್ಪ ಲೈಟ್ ಗಿಟ್ ಹಚ್ಚಿವಿ, ಹಿಂಗ ಲೈಟ್ನಾಗ ಯಾರು ತಂದಿಡ್ತಾರ, ಲೈಟ್ ಆಫ್ ಮಾಡ್ತೀವಿ, ಯಾರ ತಂದಿಡ್ರಿ ಅಂದ್ರ ಅವರು ಅನೌನ್ಸ್ ಮಾಡಿ ಲೈಟ್ ಆಫ್ ಮಾಡಿ ಹೇಳಿ ಇಟ್ರು. 10 ನಿಮಿಷ ಬಿಟ್ಟು ಲೈಟ್ ಹಚ್ಚಿದ್ರು. ಗಣಪತಿನ ಹೊತ್ಕೊಂಡು ಹೋಗಿದ್ರಂತ. ದೇವರ ಉಳಿದಿಲ್ಲ ನಮ್ಮಲ್ಲಿ. ಏನ್ ಅಷ್ಟೇ ಹೇಳೋದ. ಅದಕ್ಕೆ ಪತಂಜಲ ಮಹರ್ಷಿ ಹೇಳ್ತಾನ, ಅಸ್ತೇಯದ ವ್ರತ ಹೇಳಕತ್ತಾನ. ಅಸ್ತೇಯ ಅಂದ್ರ ಕಳು ಮಾಡ್ಲಾರ್ದಂಗ ಇರುದು. ಯಾಕ ಅಸ್ತೇಯದ ವ್ರತ ಹೇಳಕತ್ತಾನ ಅಂತ ಅಂದ್ರ, ನಮ್ಮ ತಲೆಯಾಗ ಏನು ಅಂದ್ರ, ಅಲ್ರಿ ಮತ್ ನಂದ್ ಅನ್ಬ್ಯಾಡ ಅಂದ್ರ ಯಾರ್ದ ಅನ್ಬೇಕು? ಇಷ್ಟು ಹೊಲ ಮಾಡೀನಿ, ಮನಿ ಮಾಡೀನಿ, ಆಸ್ತಿ ಮಾಡೀನಿ, ಸಂಪತ್ತು ಮಾಡೀನಿ, ಯಾರ್ದ ಅನ್ಬೇಕು? ನೀವ್ ಹೊಲ ಮಾಡು, ಮನಿ ಮಾಡು, ವ್ಯವಹಾರ ಮಾಡು, ಏನಾರ ಮಾಡು, ಪ್ರಶ್ನೆ ಇಲ್ಲ. ಪತಂಜಲಿ ಹೇಳೋದು ವಸ್ತುಗಳು ಬಿಡು ಅಂತ ಹೇಳಕತ್ತಿಲ್ಲ, ಹೊಲ ಬಿಡು, ಮನಿ ಬಿಡು, ಸಾಮಾನು ಬಿಡು ಅಂತ ಹೇಳಕತ್ತಿಲ್ಲ, ನೌಕರಿ ಬಿಡು, ದುಡ್ಡು ಬಿಡು ಅಂತ ಹೇಳಕತ್ತಿಲ್ಲ. ಇವನ್ ಬಳಸು, ಅದ್ರ ವಸ್ತುಗಳ ಮ್ಯಾಲ ಮೋಹ ಬಿಡು ಅಂತ ಹೇಳಕತ್ತಾನಷ್ಟೇ. ಅವ ಏನ್ ಹೇಳಕತ್ತಾನಂದ್ರ, ಹೊಲ ಬಿಡು, ಮನಿ ಬಿಡು ಅಂತ ಹೇಳಕತ್ತಿಲ್ಲ. ಮನುಷ್ಯನೇ ಅಸ್ತೇಯ, ಇದರ ಅರ್ಥ ಹೊರಗ ವಸ್ತುಗಳ ಬಳಕೆ ಇರಬೇಕು,
ತಲೆಯೊಳಗೆ ಇದು ಶಿವನ ಬೆಳಕಿರ್ಬೇಕು, ಇದು ಅಸ್ಥೇಯ, ಇದು ಅಷ್ಟೇ. ಹೊರಗೆ ವಸ್ತುಗಳು ಬಳಸ್ತಿರ್ಬೇಕು, ಯಾವುದು ಬಿಡಬಾರ್ದಾದ್ರ ಮನಸ್ಸಿನಾಗ ಇದು ದೇವ ಕೊಟ್ಟ ಪ್ರಸಾದ ಅನ್ನೋದು ನಿಷ್ಠ ಇರಬೇಕು. ಪತಂಜಲ ಮನಃಶಾಸ್ತ್ರಜ್ಞ. ಯಾಕ ನಾವು ಇದು ದೇವನದು ಅನ್ನುವ ಪ್ರಾಸಾದಿಕ ಭಾವದಿಂದ ಜಗತ್ತನ್ನು ಅನುಭವಿಸಬೇಕು? ಅಕಸ್ಮಾತ್ ಹಂಗ ಅನುಭವಿಸದಿದ್ರೆ ಏನಾಗ್ತೈತಿ ಅಂತ ಸ್ಟಡಿ ಮಾಡ್ತಾನ ಪತಂಜಲ ಮನಃಶಾಸ್ತ್ರಜ್ಞ. ಅವ ಮನಸ್ಸನ್ನ ಬಿಡಿಸಿ ಬಿಡಿಸಿ ನೋಡ್ತಾನ. ಅಕಸ್ಮಾತ್ ಇದು ದೇವನ ಪ್ರಸಾದ ಅಂತ ನಾ ಭಾವಿಸ್ಲಿಲ್ಲ, ನಂದ ಅಂತ ನಾ ಅಂದೆ ಅಂದ್ರೆ ಏನಾಗ್ತೈತಿ ವಿಚಾರ ಮಾಡ್ತಾ, ವಿಶ್ಲೇಷಣೆ ಮಾಡ್ತಾ. ಈಗ ನೀವು ನೋಡ್ರಿ, ದುಃಖ ಯಾಕಾಗ್ತದೆ ಮನುಷ್ಯನಿಗೆ ಒಂದ್ ಸ್ವಲ್ಪ ವಿಚಾರ ಮಾಡಿ. ನೀವು ಸಾಮಾನ್ಯವಾಗಿ ಕೇಳಿದ್ರೆ ಯಾಕ್ರಿ ದುಃಖ ಯಾಕಾಗೈತಿ ನಿಮ್ಗಂತ ಕೇಳಿದ್ರೆ ಏನ್ ಹೇಳ್ಬೋದು? ನಾವೇನ್ ಹೇಳ್ತೀವಿ? ನಮ್ಮಪ್ಪ ಸತ್ತಿದ್ದಕ್ಕ, ನಮ್ಮವ್ವ ಸತ್ತಿದ್ದಕ್ಕ, ನಮ್ಮ ಮಗ ಸತ್ತಿದ್ದಕ್ಕ ನಮಗ್ ದುಃಖ ಆಗೈತಿ, ನನಗ್ ದುಃಖ ಆಗೈತಿ. ಯಾಕ? ನನ್ನ ಅವ್ವ ಸತ್ಲು, ನನ್ನ ಅಪ್ಪ ಸತ್ತ, ನನ್ನ ಮಗ ಸತ್ತಾನ ಅಂತ ನಾವ್ ಹೇಳ್ತೀವಿ. ಆದ್ರೆ ವಾಸ್ತವದಲ್ಲಿ ವಿಚಾರ ಮಾಡಿ, ಮಗ ಸತ್ತಿದ್ದಕ್ಕ, ಅವ್ವ ಸತ್ತಿದ್ದಕ್ಕ, ಅಪ್ಪ ಸತ್ತಿದ್ದಕ್ಕ ದುಃಖ ಆಗಬೇಕಾಗಿದ್ರ ಓಣ್ಯಾಗ ಎಷ್ಟು ಮಕ್ಕಳು ಸತ್ತಾವ? ಮಗ ಸತ್ತಾಗ ದುಃಖ ಆಗಬೇಕಾಗಿದ್ರ ಓಣ್ಯಾಗ ಬಹಳ ಮಕ್ಕಳು ಸತ್ತಾವ, ಅವಾಗ ಯಾಕೆ ದುಃಖ ಆಗ್ಲಿಲ್ಲ? ಮಗು ಅನ್ನೋದ ಸತ್ತಾಗ ದುಃಖ ಆಗ್ತಿದ್ರ ಓಣ್ಯಾಗ ಬಹಳ ಮಕ್ಕಳು ಸತ್ತಾವಲ್ಲ, ಅವಾಗ ಯಾಕೆ ದುಃಖ ಆಗ್ಲಿಲ್ಲ? ಅಪ್ಪ ಸತ್ತಾಗ ದುಃಖ ಆಗ್ತಿದ್ರ ಎಷ್ಟು ಮಂದಿ ಅಪ್ಪಗಳು ಸತ್ತಾರಲ್ಲ, ಅವಾಗ ಯಾಕೆ ದುಃಖ ಆಗ್ಲಿಲ್ಲ? ಅವು ಸತ್ತಾಗ ದುಃಖ ಆಗ್ತೈತಿ ಅಂದ್ರೆ ಎಷ್ಟು ಮಂದಿ ಅವುಗಳ ಸತ್ತಾರಲ್ಲ, ಅವಾಗ ಯಾಕೆ ದುಃಖ ಆಗ್ಲಿಲ್ಲ? ಮನುಷ್ಯನಿಗೆ ದುಃಖದ ಬೀಜ ಎಲ್ಲೈತಿ ಅಂದ್ರೆ ಅವು ಸತ್ತಾಗ ಆಗಿಲ್ಲ, ಅಪ್ಪ ಸತ್ತಾಗ ಆಗಿಲ್ಲ, ಮಗ ಸತ್ತಾಗ ಆಗಿಲ್ಲ. ನಂದು ಅವ್ವ, ನಂದು ಅಪ್ಪ, ನಂದು ಮಗ ನಂದು ಅನ್ನೋದು ಸತ್ತಾಗ ದುಃಖ ಆಗೈತೆ ಅಷ್ಟೇ ಮನುಷ್ಯನಿಗೆ. ಅಪ್ಪ ಅವ್ವ ಸತ್ತಿದ್ದಕ್ಕೂ ದುಃಖ ಆಗೋದಿಲ್ಲ, ಒಳಗ ನಂದು ಅನ್ನೋದೈತಲ್ಲ ಅದು ಸತ್ತಾಗ ದುಃಖ ಆಗ್ತೈತೆ ಅವನಿಗೆ. ಅದು ಜೀವಂತವಾಗಿಡ್ಬೇಕಂತ ಮನುಷ್ಯ. ಇದು ನಂದು ಅನ್ನೋದು ಎಷ್ಟು ಸ್ಟ್ರಾಂಗ್ ಐತಿ ಅಂದ್ರ, ಈಗ ನೀವು ನೋಡಿ, ಇಬ್ರು ಹುಡುಗರು ಜಗಳ ಆಡ್ತಿರ್ತಾರ. ಏನು? ಕಾಲಾರ್ ಹಿಡ್ದು, ಅಂಗಿ ಕಾಲಾರ್ ಹಿಡ್ದು ಜಗ್ಗತಾನ. ಅವ 4 ಏಟ್ ಹೊಡ್ಕೊಂತಾನ. ಹೇಳೋರ್ಗೆ ಏನ್ ಹೇಳ್ತಾನ? ನನ್ನ ಅಂಗಿ ಕಾಲಾರ್ ಹಿಡ್ದು ಜಗ್ಗೇನ್ರಿ ಇವ, ಬಿಡುದಿಲ್ಲ ನಾವನ್ನಂತ 4 ಏಟ್ ಹೊಡ್ಕೊಂತಾನ. ಅವನಿಗೆ ಶಿಟ್ ಎದಕ್ ಬಂದೈತಿರಿ ಅಂದ್ರ, ನಂದ ಅಂಗಿ ಕಾಲಾರ್ ಹಿಡ್ದು ಜಗ್ಗ್ಯಾನವ, ಅದಕ್ ಹೊಡೆದಿನ ಅವನಿಗೆ. ಒಂದ್ 4 ದಿವ್ಸ ಆದ್ಮೇಲೆ ಅದನ್ನ ಅಂಗಿ ಹಳೆದಾಗ್ತೈತಲ್ಲ, ಅವ್ರವ್ವ ಬಚ್ಚಲ್ ಮುಂದೆ ಹಾಕ್ತಾಳ. ಎಲ್ಲರೂ ಕಾಲ್ ವರ್ಷ ಹೋಗ್ತಾರ. ಅದಕ್ಕೆ ಕಾಲ್ ವರ್ಷ ಹೋದಾಗ ಏನ್ ಇವ್ನಿಗೆ ಸಿಟ್ಟು ಬಂದಿಲ್ಲ, ಕಾಲಾರ್ ಎಳೆದಾಗ ಸಿಟ್ಟು ಬಂದೈತಿ. ಯಾಕಂದ್ರ ಮೈ ಮೇಲೆ ಹಾಕೊಂಡಾಗ ಇದು ನಂದು ಅಂತ ಭಾವಿತ್ತು, ದುಃಖ ಆಗೈತಿ. ಈಗ ಎಲ್ಲರೂ ತುಳಿದ್ರು ದುಃಖ ಆಗಿಲ್ಲ, ಯಾಕಂದ್ರ ನಂದು ಅಂತ ಇಲ್ಲ ಅಲ್ಲಿ ಅಷ್ಟೆ. ಈಗ ಜಗಳ ಆಡಾಕ ಕೂದಲ ಹಿಡಿದು ಜಗ್ತಾರ, ಹೆಣಲ್ ಹಿಡಿದು ಜಗ್ತಾರ, ಜಡಿ ಹಿಡಿದು ಜಗ್ತಾರ. ಜಗಳ ಆಗ್ತಾವಿಲ್ಲ, ಮನಾರಾಗ್ಯಾವ್ರಿ, ಕಂಡಪಟ್ಟಿ ಅದ ಆಗ್ಯಾವಿಲ್ಲ. ಈಗ ನಾವು ಕೂದಲ ಹಿಡಿದು ಜಗ್ಗ್ಯಾನಂತ ಜಗಳ ಆಡ್ತೀವಿ. ಕ್ಷೌರದ ಅಂಗಡಿಗೆ ಹೋದಾಗ ಕ್ಷೌರ ಮಾಡಿ ಅವ್ನ್ ಕಟ್ ಮಾಡಿ ದಾರ್ಯಾಗ ಹೋಗಿತಾನ. ಇಲ್ಲೇನ್ ಜಗಳ ತೆಗ್ದಿದ್ನಲ್ಲ ಅವನ ತುಳಿತಾನ, ಇಲ್ಲಿ ಅವನ್ ಕೂಡ ಜಗಳ ಆಡ್ಯಾನ, ಅಲ್ಲಿ ತುಳ್ದಾಗ ಸುಮ್ಮನೆ ಅದಾನ. ಅಂದ್ರೆ ಯಾವಾಗ ನನ್ ಜೊತೆ ಇತ್ತು, ನಂದು ಅಂತಿತ್ತು, ಅವಾಗ ತಾಪ ಆಗೈತಿ. ಈಗ ಹೊರಗೆ ಹೋಗದ ಮೇಲೆ ನಂದು ಅಂತಿಲ್ಲ, ತುಳಿದ್ರು ಸುಮ್ಮನೆ ಅದಾನ ನೋಡಿ. ಅಂದ್ರೆ ದುಃಖಕ್ಕೆ ಮೂಲ ಬೀಜ ಎಲ್ಲಿ ಐತಿ ಅಂದ್ರೆ ನನ್ನ ಒಳಗ ನಂದು ಅಂತ ಬಂದ್ರೆ ತಾಪ ಆಗ್ತೈತಿ ಅಷ್ಟೆ. ಒಬ್ಬ ಶ್ರೀಮಂತ ದೊಡ್ಡ ಮನಿ ಕಟ್ಟಿದ್ದ. ದೊಡ್ಡ ಮನಿ ಕಟ್ಟಿ ಅವ ಏನ್ ಮಾಡಿದ್ನಂದ್ರ, ಮಕ್ಕಳಿಗೆ ಹೇಳ್ದ, ಊರ್ ಮುಂದ ಒಂದ್ ದೊಡ್ಡ ಮನಿ ಕಟ್ಟದ ಬಂಗ್ಲೆ, 1 ಕೋಟಿ ರೂಪಾಯಿ ಕೊಟ್ಟು ಮಕ್ಕಳಿಗೆಲ್ಲ ಹೊಲ ಮನಿ ಆಸ್ತಿ ಮಾಡಿ, ಈ ಇರು ಮನಿನೂ ಮಕ್ಕಳ ಹೆಸರಲ್ಲೇ ಮಾಡಿ, ನೋಡಪ್ಪ ಎಲ್ಲಾ ಮುಗೀತು, ನೀವು ತಗೊಂಡ್ಬಿಡ್ರಿ, ನಾ ಕಾಶಿಗೆ ಹೋಗ್ತೀನಿ ಅಂತ ಯಾತ್ರಕ್ ಹೋದ್ ಮುದುಕ್. 1 ತಿಂಗಳ ಕಾಶಿ ಯಾತ್ರಾ ಮಾಡಿ ಊರಿಗೆ ಬಂದು ಬಸ್ ಇಳದ್ರಾಗ ನೋಡ್ತೈತಿ, ಹೊಸ ಮನಿ ಕಟ್ಟಿದ್ನಲ್ಲ 1 ಕೋಟಿ ರೂಪಾಯಿ ಕೊಟ್ಟು, ಬೆಂಕಿ ಹೆತ್ತಿತ್ತದ. ಬಸ್ ಇಳದವನ ಅಲ್ಲೇ ಅಳದು, ಕರೆಯೋದು, ಬಡ್ಕೊಳ್ಳೋದು, ಎದಿ ಬಡ್ಕೊಳ್ಳೋದು ಎಲ್ಲ ಜೋರಾತ್. ಮುದುಕ್ ಅಳಾಕತ್. ಒಂದ್ 5 ನಿಮಿಷನಾಗ ಮಗ ಬಂದು ಓಡಿ, ಯಾಕೆಪ್ಪ ಯಾಕೆ ಅಳಾಕತ್ತಿ? ಅಲ್ಲಿ ಅಲ್ಲೋ ಮುಟ್ಟಾಳ ಗೊತ್ತಾಗುವಲ್ದ, ಮನಿಗೆ ಬೆಂಕಿ ಹೆತ್ತೈತಿ, ಎದಕ್ ಅಳತಿ ಅಂತ ಕೇಳ್ತೆ ಅಲ್ಲ. ಅವಾಗ ಮಗ ಅಂದ, ಇಲ್ಲಪ್ಪ ನಾವು ಕೊಟ್ಟಿದ್ದು 1 ಕೋಟಿ ರೂಪಾಯಿ ಖರ್ಚು ಮಾಡಿ, ನೀವ್ ಊರಿಗೆ ಹೋದಾಗ 2.5 ಕೋಟಿಗೆ ಮಾರಿನದ ನಂದು. ಮಾರಿ ಹೌದಲ್ಲ, ಆರಾಮಂಗಾರ ಏನಿಲ್ಲ. ನಂದಂತಿತ್ತು, ದುಃಖ ಬಂದಿತ್ತು, ಈಗ ಮಾರ್ಯ ನಂದಲ್ಲ ಅಂದ್ರೆ ದುಃಖ ಇಲ್ಲ. ಮತ್ 10 ನಿಮಿಷ ಬಿಟ್ಟು ಮಗ ಬಂದ, ಇಲ್ಲಪ್ಪ ಮಾರಕ್ ಹೋಗಿದ್ವಿ, ಅದಕ್ಕೆ ವ್ಯವಹಾರ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಯಾರ ಅವ್ರು. ಮತ್ ಶುರು ಆತ್ ನೋಡು, ಬಡ್ಕೋ ಹೊಡ್ಕೋ.
ಅಂದ್ರೆ ನಂದು ಅಂತ ಯಾವಾಗ ಎದಿಯೊಳಗೆ ಬಂದೈತಿ ದುಃಖ ಶುರು ಆಗೈತಿ, ನಂದು ಯಾವಾಗ ಹೋಗೈತಿ ದುಃಖ ಇಲ್ಲ. ಪತಂಜಲ ಮೂಲ ಪ್ರಶ್ನೆ ಎಲ್ಲೈತಿ ಅಂದ್ರೆ ಮನುಷ್ಯನ ದುಃಖಕ್ಕೆ ಕಾರಣ ಒಳಗ ಬಲವಾಗಿ ನಂದು ಅಂತ ಸೇರ್ಕೊಂಡೈತಲ್ಲ, ಇದು ದುಃಖದ ಬೀಜ ಐತಿ. ಇದು ಎಲ್ಲರೇ ಸೇರ್ಕೊಂಡೈತಪ್ಪ ಮನುಷ್ಯಾಗ, ಇದು ನಂದು ಅನ್ನೋದು. ನಂದು ಅನ್ನೋದು ಎಲ್ಲಿ ಸೇರ್ಕೊಂಡೈತಿ? ಈಗ ಹೆಂಗ ಹೇಳ್ಬಹುದು, ಕಟ್ ಹೇಗೈತೆ ಅದು ಬಂಧನ. ಇದು ಭಾವ ಬಂಧನ ಅಂತ ಕರೀತಾರೆ ಇದಕ್ಕೆ. ಭೌತ ಬಂಧನ, ಭಾವ ಬಂಧನ. ಭೌತ ಬಂಧನ ಅಂದ್ರೆ ಈಗ ಪೊಲೀಸರು ನಿಮಗ ಕೊಳ ಹಾಕೊಂಡು ಕಟ್ಕೊಂಡು ಹೋಗ್ತಾರ. ಎಷ್ಟೋ ಮಂದಿ ಜೇಲ್ ಜಿಗದು ಹೋದವ್ರು ಅದಾರಿಲ್ಲ, ಭೌತಿಕ ಬಂಧನದಿಂದ ಪಾರಾಗ್ಬೋದು. ಭಾವ ಬಂಧನದ ಒಳಗ ಒಂದು ಕಟ್ ಹೇಗೈತಲ್ಲ, ಅದರಿಂದ ಪಾರಾಗೋದು ಕಷ್ಟ ಐತಿ. ಈಗ ನೀವು ಎಮ್ಮಿ ಹೊಡ್ಕೊಂಡು ಹೋಗ್ತಿರ್ತೀರಿ ದಾರ್ಯಾಗ ಹೊಲಕ್. ಎಮ್ಮಿ ಹೊಡ್ಕೊಂಡು ಹೋಗಾಗ ಹಗ್ಗ ಕಟ್ಟಿರಿ, ಅವ ಮಾಲೀಕ್ ಮುಂದದಾನ, ಎಮ್ಮಿಗೆ ಎಳ್ಕೊಂಡ್ ಹೊಂಟಾನ. ಒಂದು ದೊಡ್ಡ ಟಿಪ್ಪರ್ ಬಂದು ಜೋರ್ ಹಾರ್ನ್ ಹಾರ್ನ್ ಹಾಕದ ಕೂಡ್ಲೆ ಎಮ್ಮಿ ಬೆದರಿ ಓಡಾಕತ್ತದ. ಎಮ್ಮಿ ಮುಂದ್ ಓಡಾಕತ್ತಿತ್ತು, ಇವ ಹಿಂದಿಂದ ಹೋಗಾಕತ್ತಿವ ಓಡಿ. ಅಲ್ಲ, ಅವ ಬರುವಾಗ ಎಮ್ಮಿಗೆ ಹಗ್ಗ ಹಚ್ಕೊಂಡು ಬಂದಿದ್ದ, ಈಗೇನ್ ಎಮ್ಮಿಗೆ ಇವನಿಗೆ ಹಗ್ಗ ಕಟ್ಟಿಲ್ಲ, ಆದ್ರೆ ಎಮ್ಮಿ ಹಿಂದ್ ಇವ ಓಡಾಕತ್ತಾನಲ್ಲ, ಇದು ಬಂಧನ, ಇದು ಭಾವ ಬಂಧನ. ಇದು ಎಮ್ಮಿಗೇನ್ ಹಗ್ಗ ಕಟ್ಟಿ ಜಗ್ಗ ಕತ್ತಿದ್ರು ಭೌತ ಬಂಧನ ಅದು. ಆದ್ರೆ ಹಗ್ಗಿಲ್ಲಾರ್ದೆ ಅದ್ರ ಹಿಂದೆ ಇವ ಓಡಾಕತ್ತಾನಲ್ಲ, ಇದು ಭಾವ ಬಂಧನ. ಭಾವ ಬಂಧನ ಅನ್ನೋದು ಒಳಗ್ ಕಟ್ಟೈತದ. ಈಗ ನೀವು ಮದುವೆ ಆಗ್ತೀರಿ, ಮದುವೆ ಆದಾಗ ಸುಮ್ಮನೆ ಹಿಂಗ ಒಂದು ಬೆಳೆ ಆ ಮಂಜರ್ಪಾಟ್ ಅರಿಬಿ ತಿಳುವಂದ್ ಅರಿಬಿ ಅದೇನು ಉಟ್ಕೊಳಕ್ ಬರೋದಲ್ಲ ಬಿಡೋದಲ್ಲ. ಆ ಮದುವೆಯಾಗ ನಿಮ್ದೊಂದು ಬಟ್ಟಿ ಅವ್ರದೊಂದು ಬಟ್ಟಿ ಕಟ್ಟಿ ಹಿಂಗ ಗಂಟ್ ಹಾಕ್ತಾರಿಲ್ಲ, ಅದಕ್ಕೇನಂತ ಕರೀತಾರ? ಬ್ರಹ್ಮ ಗಂಟು ಅಂತಾರ. ಅದನ್ನ ಗಂಟ್ ಹಾಕದವರು ಹೋಗ್ಯಾರ, ಗಂಟು ಹೋಗೈತಿ. ಆದ್ರೆ ಇವ ಅನ್ನಕತ್ತನಿಲ್ಲ, ನನಗ್ ಗಂಟು ಬಿದ್ದೈತಿದು ಅಂತ. ನಾನು ಗಂಟ್ ಅವ್ರಿಗೆ ಹಾಕ್ಯಾನ, ಇವ ಅಂತಾನ ನನಗ್ ಗಂಟು ಬಿದ್ದೈತಿದು ಅಂತ. ಅವ ಹೊರಗ್ ಹಾಕಿಲ್ಲ, ಒಳಗ್ ಗಂಟ್ ಹಾಕೊಂಡ. ಇವ ಗಂಟ್ ಹಾಕಾಗ ಏನಂದನ, 7 ಜನ್ಮಕ್ಕಿದು ಗಂಟ್. ಆ ಹೆಣ್ಮಗಳಿದ್ರ ಮಸಡಿ ನೋಡಿ, ಇದ ಜನ್ಮ ಕೊನೆ ಆಗ್ಲಪ್ಪ ನನಗಂತ. ಎಲ್ಲಿ 7 ಜನ್ಮ ಇದ್ರು ಕೂಡ ತಗೊಂಡು ಈಸದ. ಮೊದಲ್ ನೋಡಾಕ್ ಬಂದಾಗ ಹೆಂಗ್ ಕಂಡಿತ್ತು, ಈಗ ಒರಿಜಿನಲ್ ಮುಖ ಕಂಡೈತಿ. ಇದ್ರ ಭಗವಂತ 7 ಒಳಗ ಗಂಟು ಬಿದ್ದೈತಂತ. ನಾವು ಗಂಟು ಹೊರಗಿಲ್ಲ, ಒಳಗ ಗಂಟು ಬಿದ್ದೈತಿ. ಬಂಧನ ಹಂಗಿರ್ತೈತಿ. ಒಬ್ಬವ ದಾರಿ ಹಿಡಿದು ಹೊಂಟಿದ್ನಂತ. ಹೋಗುವಾಗ ಒಂದು ದಾರಿ ಹೈವೇ ಕ್ರಾಸ್ ಮಾಡ್ಬೇಕಾಗಿತ್ತು. ಇನ್ನೇನ್ ಕ್ರಾಸ್ ಮಾಡ್ಬೇಕಂತಿದ್ದ, ಮ್ಯಾಲ ಒಂದು ಹೆಜ್ಜೆ ಇಡ್ಬೇಕಂತಿದ್ದ. ಮ್ಯಾಲೊಂದು ಅಶರೀರವಾಣಿ ಆತಂತ, ರುಕೋ ಅಂತಂತ, ನಿಲ್ಲ ಅಂತ. ಇವ ಒಂದ್ ಹೆಜ್ಜೆ ಇಡ್ಬೇಕಂದಿದ್ದಲ್ಲ, ಮ್ಯಾಲಿನ ವಾಣಿ ಕೇಳಿ ಹಿಂಗ ಹಿಂದಕ್ಕಿಟ್ಟು ಹೆಜ್ಜೆ ಇಟ್ಟ ತಕ್ಷಣನ ಹಿಂಗ ಹೆಜ್ಜೆ ಇಡಬೇಕಂದಿದ್ನಲ್ಲ, ಹಿಂದಕ್ ತಕ್ಕೊಳ್ಳೋದ್ರಾಗನ ಒಂದು ದೊಡ್ಡ ಲಾರಿ ಹೋತು. ಅವ ಅಂದ, ಇನ್ನೇನ್ ಅಕಸ್ಮಾತ್ ವಾಣಿ ಆಗಿದ್ದಿಲ್ಲ ಅಂದ್ರೆ ಹೆಜ್ಜೆ ಇಡ್ತಿದ್ದೆ, ಲಾರಿನ ಹೊಡ್ಕೊಂಡು ಹೋಗಿತ್ತು, ಪ್ರಾಣ ಹೋಗಿತ್ತು ಅಂದವ. ಏನೋ ಅಶರೀರ ವಾಣಿ ನಾನು ಬದುಕಿಸ್ತಪ್ಪ ಅಂತ ಖುಷಿ ಆಯ್ತು. ಮತ್ ಮುಂದೊಂದು ಕಿಲೋಮೀಟರ್ ಹೋಗಿದ್ದ, ಇನ್ನೇನು ಒಂದು ಹೆಜ್ಜೆ ಇಡ್ಬೇಕನ್ನೋದ್ರಾಗ ಮತ್ ವಾಣಿ ಮ್ಯಾಲ್ ರುಕೋ ನಿಲ್ಲು ಅಂತ ವಾಣಿ ಆತ್. ಮತ್ ಹೆಜ್ಜೆ ಹಿಂದಕ್ಕೆ ಇಡ್ಬೇಕನ್ನೋದ್ರಾಗ ಮುಂದ್ ಭೂಕಂಪ ಆಗಿ ಮುಂದಿನ ಭೂಮಿನ ಕುಸಿತು. ಅವ ಅಂದ, ಪ್ರಾಣ ಹೋಗ್ತಿತ್ತು, ಮ್ಯಾಲಿನ ವಾಣಿ ಉಳಿಸ್ತು ಅಂದ. ಅವನಿಗೆ ಆಶ್ಚರ್ಯ ಆತ್. ಆ ವಾಣಿ ಕೇಳದ, ಮ್ಯಾಲ ಅಶರೀರ ವಾಣಿ ಆಗಿತ್ತಲ್ಲ, ಏನಪ್ಪ ಅಶರೀರ ವಾಣಿಯೇ, ಅಲ್ಲಿ ಒಂದು ಹೆಜ್ಜೆ ಇಟ್ಟಿದ್ರ ಟಿಪ್ಪರ್ ಹಾದು ನನ್ನ ಪ್ರಾಣ ಹೋಗಿತ್ತು, ಇಲ್ಲಿ ಇನ್ನೊಂದು ಹೆಜ್ಜೆ ಇಟ್ಟಿದ್ರ ಭೂಕಂಪ ಆಗಿ ನನ್ನ ಪ್ರಾಣ ಹೋಗಿತ್ತು. ಯಾವಾಗ ನಂದ ಪ್ರಾಣ ಹೋಗಾಕತ್ತೈತಿ ಅವಾಗೆಲ್ಲ ನಿಲ್ಲು ಅಂತ ಕೂಗ್ದಿ, ರುಕೋ ಅಂದಿ. ಮದುವೆ ಆಗಾಗ ಯಾಕೆ ರುಕೋ ಅನ್ಲಿಲ್ಲ ನನಗ್? ಅದು ದೊಡ್ಡ ಪ್ರಾಣ ಹೋಗು ಪ್ರಸಂಗ. ಅವಾಗ ಯಾಕೆ ರುಕೋ ಅನ್ಲಿಲ್ಲ ನೀನು? ಅವಾಗ ಅದು ಅಶರೀರವಾಣಿ ಹೇಳತ್ತಂತ. ಇಲ್ಲೋ, ನಾನು ಬಾಳ ಸಲ ಅಂದೆ, ಡಿಜಿ ಹಚ್ಚಿ ಕುಣ್ಯಾಕತ್ತಿದ್ದು ಕೇಳಿಲ್ಲ ನಿನಗದು. ಬಾಳ ಸಲ ಹೇಳಿನ್ ನಿನಗ, ಡಿಜಿ ಹಚ್ಚಿ ಕುಣ್ಯಾಕತ್ತಿದ್ದಿ ಕೇಳಿಲ್ಲೋ ನಿನಗದು. ಅದು ಕೇಳಲಾರ್ದಕ್ಕ ಇವತ್ತು ಗಂಟು ಬಿದ್ದೈತ್ ನೋಡ. ಅಷ್ಟ ಇದು ಗಂಟು ಒಳಗ ಬಿದ್ದೈತ ನಮಗಷ್ಟ. ಈ ಮದ್ವಿ ನಡೆದಿರ್ತಾವಲ್ಲ, ಮದ್ವೆಯಾಗ ಫೋಟೋ ಶೂಟ್ ಮಾಡ್ತಿರ್ತಾರ. ಎಲ್ಲಾ ಹುಡುಗರನ್ನ ಕೂಡಿಸ್ತಿರ್ತಾರ, ಹುಡುಗಿಯರನ್ನ ಕೂಡಿಸ್ತಿರ್ತಾರ, ಮದುಮಗಳನ್ನ ಮದುಮಕ್ಕಳನ್ನ, ಅವ್ರ ಫ್ರೆಂಡ್ಸು. ಕೊನೆಗೊಂದು ಲಾಸ್ಟ್ ಫೋಟೋ ತೆಗಿತಾರ.
ಆ ಹುಡುಗ ಹುಡುಗಿ ಅವ್ರ ಅಪ್ಪ ಅಮ್ಮ ಅಣ್ಣ ತಮ್ಮಗಳು ಅಕ್ಕ ತಂಗಿಯರು ಎಲ್ಲರೂ ಕೂಡಿ ಅಂತ ತೆಗಿದ್ರು. ಎಲ್ಲರೂ ಕೂಡಿ ಒಂದು ಲಾಸ್ಟ್ ಫೋಟೋ ಇತ್ತಂತ. ಮದ್ವಿ ಸಂಭ್ರಮ, ದೊಡ್ಡ ಸಂಭ್ರಮ. ಮುದುಕ್ ನಡ್ಬರ್ಕ್ ಕುಂತಿತ್ತಂತ. ಏ ಅಜ್ಜ ಎಲ್ಲರೂ ನಗರಿ ಫೋಟೋ ಕೊನೆಯ ಸೂಟ್ ಐತಿದ್ವು ಅಂತ ಕ್ಯಾಮ್ರಾದಾಗ ಹೇಳ್ತಿದ್ನಂತ. ಎಲ್ಲರೂ ಸಂತೋಷ ಪಡ್ತಿದ್ರು, ಎಲ್ಲಾ ಫೋಟೋ ಸೂಟ್ ಐತಿದ್ವು ಅಂತ. ಇದು ಮುದುಕ್ ವಸ್ತ್ರ ತೆಗೆದು ಕಣ್ಣೀರ್ ಹಾಕಕತ್ತಂತ. ಎಲ್ಲರಿಗೆ ಆಶ್ಚರ್ಯ, ಇಷ್ಟು ಮೊಮ್ಮಗನ ಮದುವೆ, ಸಂತೋಷದ ಸಂಭ್ರಮ, ಯಾಕೆ ಅಜ್ಜ ಯಾಕೆ ಅಳಾಕತ್ತಿ? ಅಲ್ಲ ಮುದುಕಿದ್ರೆ ಎಷ್ಟು ಚಲೋ ಆಕ್ಕಿತ್ತು ಅಂತ. ಅಕ್ಕಿ ಮ್ಯಾಲ ಹೋಗಿ 9 ವರ್ಷ ಆಗೈತಿ. ಇವನಿಗೆ ಕರ್ಯಾಕತ್ತಳ, ಕಮ್ ಸೂನ್ ಐ ಆಮ್ ವೇಟಿಂಗ್ ಫಾರ್ ಯು, ಬಾ ಕಾಯಕತ್ತೀನಿ, ಎಷ್ಟು ದಿವಸ ಆತ್? ಮೊದಲು ಪ್ರಾಣಕ್ ಪ್ರಾಣ ಅಂತಿದ್ದಿ, 9 ವರ್ಷ ಆತ್ ಅಲ್ಲೇ ಕುಂತೀನಿ. ನೀನು ಭಾವಬಂಧನ ಇದು ನಾ ಹೇಳು. ಅದು ಮುದಿಕ್ ಹೋಗಿ 9 ವರ್ಷ ಆಗೈತಿ, ಅದು ಹೋದ್ರೂ ಒಳಗ ಬಂಧನ. ಇದು ಭಾವಬಂಧನ. ಅದಕ್ ಒಳಗ ಮನುಷ್ಯನ ದುಃಖಕ್ಕೆ ಮೂಲ ಕಾರಣ ಏನು ಅಂದ್ರ, ಒಳಗ ನಂದು ಅನ್ನೋದು ಕುಂತೈತೆಲ್ಲ, ಅದು ಭಾವಬಂಧನ. ಅದಕ್ಕ ಪತಂಜಲ ಏನ್ ಹೇಳ್ದ ಅಂದ್ರೆ, ಏನು ಮಾಡ್ಬೇಕು ಇದಕ್ಕ? ಈಗ ನಿಮಗ ಹೊರಗೊಂದು ಏನೋ ಗಂಟಾಗಿರ್ತೈತಿ, ಗಾಯ ಆಗಿರ್ತೈತಿ. ಹೊರಗಿನ ಗಂಟಾದ್ರ ಶಸ್ತ್ರಚಿಕಿತ್ಸೆ, ಹೊರಗೇನಾದ್ರೂ ಗಾಯ ಗಂಟಾದ್ರ ಶಸ್ತ್ರಚಿಕಿತ್ಸೆ ಮಾಡ್ಬೇಕು. ಮತ್ ಒಳಗ ಮನಸ್ಸಿಗೆ ಗಂಟಾದ್ರ ಶಾಸ್ತ್ರಗಳಿಂದ ಚಿಕಿತ್ಸೆ ಮಾಡ್ಬೇಕು. ಅದಕ್ಕಷ್ಟ ಶಾಸ್ತ್ರ ಚಿಕಿತ್ಸೆ ಇದೆ. ಅದಕ್ಕ ಪತಂಜಲ ಅಸ್ಥೇಯ ಪ್ರತಿಷ್ಠಾಯಾಮ್ ಸರ್ವರತ್ನೋಪಸ್ಥಾನಂ ಅಂತ. ಮನುಷ್ಯನೇ ಒಳಗೊಂದು ಸ್ವಲ್ಪ ದೈವಿ ಭಾವ ಇರ್ಲಿ ಅಷ್ಟೆ. ಏನ್ ಉಣ್ತೀಯ, ತಿಂತೀಯ, ಉಡ್ತೀಯ, ಇದನ್ನು ಬಿಟ್ಟು ಹೋಗಂತ ನಾ ಹೇಳುದಿಲ್ಲ. ಉಣ್ಣುವಾಗ, ಉಡುವಾಗ, ನಡೆವಾಗ, ಗಳಿಸುವಾಗ ತಲೆಯಾಗ ಇಷ್ಟಿರ್ಲಿ, ಭಗವಂತ ಇದು ನಿಂದ ಪ್ರಸಾದ ಅನ್ನುವ ಭಾವ ಇರ್ಲಿ. ಇದು ಅಸ್ಥೇಯ. ಈಗ ನೀವು ಹೋಳಿಗೆ ಅದು ನೈವೇದ್ಯ ತಗೊಂಡು ಗುಡಿಗೆ ಹೋಗ್ತೀರಿ. ಹೋಗಿ ಗುಡಿಗೆ ಹೋಗಿ ದೇವರಿಗೆ ಮುಟ್ಟಿಸ್ತೀರಿ. ಮುಟ್ಟಿಸಿ ಉಣುವಾಗ ಮನ್ಯಾಗ ತಗೊಂಡು ಹೋಗಾಗ ಪದಾರ್ಥ ಇತ್ತದ, ಕೊಡಾಗ ಏನಂತೀರಿ ಅಂದ್ರೆ ಪ್ರಸಾದ ತಗೊಳ್ರಿ ಅಂತೀರಿ. ಎಲ್ಲರಿಗೆ ಮುಟ್ಟಿಸ್ಬೇಕಂತ ಐತಿ. ಪದಾರ್ಥ ಇದ್ದಾಗ ನಂದಿತ್ತು, ಯಾವಾಗ ನಂದು ಹೋತೋ ಅವಾಗ ಪ್ರಸಾದ ಆಗ್ತೈತಿ. ಮನೆಯೊಳಗಿರುವ ಸಕಲ ವಸ್ತುಗಳು ಸಹಿತ ಎಲ್ಲಿಯವರೆಗೆ ನಂದು ಅಂತ ಭಾವ ಐತಿ, ಅದು ಪದಾರ್ಥಗಳೇ. ಅದು ಮನ್ಯಾಗ ಇರ್ಲಿ, ನೀನು ಉಣ್ಣುವ ಅನ್ನದೊಳಗ ನಂದು ಅಂತ ತೆಗೆದು ಬಿಟ್ರೆ ಅದು ಮನೆಯೊಳಗಿನ ರೊಟ್ಟಿಯೇ ದೇವನ ಪ್ರಸಾದ ಆಗ್ತೈತಿ. ನಂದು ತೆಗೆದು ಉಣ್ಣೋದಷ್ಟೆ. ಇಲ್ಲಿ ಹೇಳೋದು ಸೃಷ್ಟಿ ಬದಲಾಗಬೇಕಾಗಿಲ್ಲ, ಸೃಷ್ಟಿ ಬದಲಾಗುವುದು ಇಲ್ಲ. ಬದಲಾಗಬೇಕಾಗಿದ್ದು ಸೃಷ್ಟಿ ಅಲ್ಲ, ಸೃಷ್ಟಿಯನ್ನು ನೋಡುವ ನಮ್ಮ ದೃಷ್ಟಿ ಬದಲಾಗಬೇಕಷ್ಟೆ. ಇದು ಅಸ್ಥೇಯ. ಒಬ್ರು ಗುರುಗಳಿದ್ರು, ಬಹಳ ದೊಡ್ಡ ಯೋಗಿಗಳವ್ರು. ಆ ಯೋಗಿಗಳು ಒಂದ್ ದಿವಸ ಒಂದು ಆಶ್ರಮದೊಳಗೆ ಗಿಡದ ಬುಡಕ್ ಕೂರ್ತಿದ್ರು. ಅವ್ರು ಗಿಡದ ಬುಡಕ್ ಕುಂತಾಗ ಒಬ್ಬ ಮಹಾರಾಜ ಬಂದ. ನೀವು ಬಹಳ ದೊಡ್ಡ ಯೋಗಿಗಳಂತ ನಾ ಕೇಳಿನಿ ಗುರುಗಳೇ, ನಿಮ್ಮಲ್ಲಿ ಯಾವ ಆಶೆಗಳಿಲ್ಲ, ಯಾವ ಅಪೇಕ್ಷೆಗಳಿಲ್ಲ, ಎಷ್ಟು ವರ್ಷ ಆತಿ ಗಿಡದ ಬುಡಕ್ ಕುಂತ ಇಲ್ಲ ಇದೀರಿ, ನಿಮ್ಮಂಥವ್ರು ನಮ್ಮ ರಾಜ್ಯದ ರಾಜಗುರುಗಳಾಗಬೇಕು, ನಮ್ಮ ರಾಜ್ಯಕ್ಕೆ ಬನ್ರಿ. ಇಷ್ಟಂದಿದ್ದ ತಡ ಅವ್ರ ನಡಿ ಹೋಗೋಣ ಅಂದ್ರ. ಅವ್ರು ಹೋದ್ರು. ಅವ್ರಿಗೊಂದು ದೊಡ್ಡ ವೈಭವಪೂರಿತವಾದಂತ ರೂಮ್ ಕೊಟ್ರು ಗುರುಗಳಿಗೆ. ಅಲ್ಲಿ ಇಳಿಸಿದ್ರು. ಅವ್ರಿಗೆ ಸೇವಕರಿಗೆ ಹೇಳ್ದ, ಅಪ್ಪುಗಳಿಗೆ ಏನ್ ಬೇಕದು ಮಾಡಿಕೊಡು. ಅವ್ರು ಏನು ಉಣ್ತೀವಂತಾರ ಅದು ಉಣಸು, ಏನು ತಿಂತೀವಂತಾರ ತಿನ್ಸು. ಒಳ್ಳೆ 10 ಮಂದಿ ಸೇವಕರು. ಗುರುಗಳಿಗೆ ದಿವಸ ಇಷ್ಟು ವ್ಯವಸ್ಥೆ ನಡೀತು. ವಾರ ಹೋತ್, 10 ದಿವಸ ಹೋತು, ತಿಂಗಳು ಹೋತು. ರಾಜಾಗ ಸಂಶಯ ಬರಕ್ ಶುರು ಆಯ್ತು. ಅಲ್ಲ, ಇವ್ರು ಕಮ್ಮಗೆ ಬೆಳಿಗ್ಗೆ ನಮ್ಮಂಗ ನಾಷ್ಟ ಮಾಡಾಕತ್ರು, ಮಧ್ಯಾಹ್ನ ಊಟ ಮಾಡಾಕತ್ತಾರ, ರಾತ್ರಿ ಹೊಡ್ಯಾಕತ್ತಾರ ಗುರುಗಳು. ಮತ್ ನನಗೂ ಇವ್ರಿಗೆ ಏನ್ ವ್ಯತ್ಯಾಸ? ಇವ್ರಿಗೂ ನಮಗೇನ್ ವ್ಯತ್ಯಾಸ? ಇವ್ರು ಕಮ್ಮಗ್ ನಮ್ಮಂಗ ರಾಜ ವಾಡ ಕೊಟ್ಟೇನಿ, ಆರಾಮ್ ರಾಜವಾಡ್ಯದಾಗ ಅದಾರ ಸಂತರು. ನಮಗೇನ್ ಭಕ್ಷ್ಯ ಭೋಜ್ಯಗಳನ್ನ ಮಾಡ್ತಾರ ಅದ ಅವ್ರಿಗೆ ಅಡಿ ಮಾಡ್ತಾರ. ಮತ್ ನಮಗೂ ಇವ್ರಿಗೆ ಏನ್ ವ್ಯತ್ಯಾಸ ಅಂತ ಗುರುಗಳ ಹತ್ರ ಹೋದ, ಸಂತರ ಹತ್ರ. ಅಲ್ಲ ಗುರುಗಳೇ, ನೀವು ನಮ್ಮಂಗ ಉಣ್ತೀರಿ, ತಿಂತೀರಿ, ಮಸ್ತ್ ರಾಜವಾಡದಾಗ ಅದಿರಿ, ನಮಗೂ ನಿಮಗೂ ಏನು ವ್ಯತ್ಯಾಸ ಹೇಳ್ರಿ. ಹಿಂಗ ನಡಿ ಹಂಗಾದ್ರ. ಬೆಳಿಗ್ಗೆ 6ಕ್ಕೆ ಬಾ ಹೇಳ್ತೀನಂದ್ರ. ರಾಜ 6 ಗಂಟೆಕ್ ಬಂದ. ಗುರುಗಳು ಇವನ್ ಕರ್ಕೊಂಡು ಹೊಂಟ್ರು. ರಾಜವಾಡೆ ಬಿಟ್ಟು ಹೈವೇಕ್ ನಡೆದ್ರು. ಹೋದ್ರು 1 ಕಿಲೋಮೀಟರ್, 2 ಕಿಲೋಮೀಟರ್, 10 ಕಿಲೋಮೀಟರ್ ಹೋದ್ರು. ರಾಜ ಕೇಳ್ದ, ಹೇಳ್ರಿ ಏನು ವ್ಯತ್ಯಾಸ? ನಮಗ ನಿಮಗೇನು ವ್ಯತ್ಯಾಸ? ನೀವು ಸಂತರು, ನಾ ಮಹಾರಾಜ, ನೀವು ಮಹಾತ್ಮರು.
ಏನು ವ್ಯತ್ಯಾಸ ಹೇಳ್ರಿ, ನಮಗ ನಿಮಗ ಸಂಸಾರಿಕರಿಗೂ ಸನ್ಯಾಸಿಗಳಿಗೂ ಏನು ವ್ಯತ್ಯಾಸ ಹೇಳ್ರಿ, ಹೇಳ್ತೀನಿ ಬಾ ಅಂದ್ರು. ಹಂಗ ಕರ್ಕೊಂಡು ಹೋದ್ರು. ಮಧ್ಯಾಹ್ನ ಆತು, 2 ಆತು, 4 ಆತು, ಊಟ ಇಲ್ಲ ಏನಿಲ್ಲ. ಸಾಯಂಕಾಲ 6 ಗಂಟೆ ಆತು, ಸೂರ್ಯ ಮುಣಗಕತ್ತಿದ್ದ. ಕೈ ಹಿಡಿದು ಗುರುಗಳಿಗೆ, ಮಹಾರಾಜ್ ನಿಂದ್ರಿ ಸ್ವಲ್ಪ. ಯಾಕ? ಅಲ್ಲ, ನಮಗ ಸಂಸಾರಿಕರಿಗೆ ಸಂತರಿಗೆ ಏನ್ ವ್ಯತ್ಯಾಸ ಹೇಳೋರಿ ನೀವು ಅಂತ. ಹೇಳ್ತೀನಿ ಬಾ ಅಂದ್ರವ್ರು. ಅವ ಅಂದ, ಎಷ್ಟೊತ್ತನ ಬೆಳಿಗ್ಗೆ 6ಕ್ಕೆ ಬಿಟ್ಟಿವಿ, ಈಗ 6 ಗಂಟೆ ಆಗೈತಿ, ಇನ್ನ ಎಷ್ಟೊತ್ತಿನ ಮಟ್ಟ ಹೋಗೋದಂತ. ಅಲ್ಲ, ಹೋಗೋದ್ ಹಂಗ ಹೋಗ್ಬೇಕದು ಅಂದ್ರವ್ರು. ನೋಡ್ರಿ, ಹಿಂಗ ನಡೆಯಲ್ಲ ನಮಗ ಅಲ್ಲೊಂದು ಸಾಮ್ರಾಜ್ಯ ಐತಿ, ಹೆಂಡತಿ ಅದಾಳ, ಮಕ್ಕಳದಾರ, ಪ್ರಜೆಗಳದಾರ, ವ್ಯವಸ್ಥೆ ಐತಿ, ನಾವ್ ಅಲ್ಲಿಗೆ ಹೋಗ್ಬೇಕಾಗ್ತೈತಿ ಅಂತ. ಇದ ವ್ಯತ್ಯಾಸ ನೋಡ್ ನಮಗೂ ನಿಮಗೂ ಅಂದ್ರು. ನಮಗ ನಿಮಗ ವ್ಯತ್ಯಾಸ ಏನಂದ್ರ, ನಾವ್ ಹೊಂಟ್ರಿ ಹಿಂಗ ಹೋಗೇ ಬಿಡೋದು. ನಿಮಗ್ ಹೊಳ್ಳಿ ಹಿಂದಕ್ ನೋಡ್ಬೇಕ ಅನಸ್ತೈತಿ ನಿಮಗ್. ನನಗ ನಿಮಗ ವ್ಯತ್ಯಾಸ ಏನಪ್ಪಾ ಅಂದ್ರ, ಸಂತ ಅಂತಾನ, ನಿನಗ ನಂದು ಅನ್ನೋದು ನಿನಗೆ ಎಳಸ್ಯಾದ, ನಂದ್ ಅನ್ನೋದು ನನ್ನ ಜೀವನದಾಗ ಹಳಿಸಿ ಹೋಗೈತಿ. ಇದ ವ್ಯತ್ಯಾಸ ನೋಡ, ಅಷ್ಟೇ. ಮತ್ತೇನೆ. ಅದಕ್ಕ ಒಬ್ಬ ಸಂತನಿಗೂ ಸಾಮಾನ್ಯನಿಗೂ ವ್ಯತ್ಯಾಸ ಏನಂದ್ರ, ಅವ್ರೇನ್ ಈ ಭೂಮಿ ಜಗತ್ತು ಬಿಟ್ಟು ಹೋದವ್ರಲ್ಲ, ಇಲ್ಲೇ ಬದುಕ್ಯಾರ. ಆದ್ರ ಅವ್ರ ಮನಸ್ಸಿನಾಗ ಸ್ವಲ್ಪ ನಂದು ಅಂತ ತೆಗದಾರ, ದೇವನದು ಅಂತ ಇಟ್ಟಾರ. ಅದಕ್ಕೆ ಆರಾಮದಾರ ಅಷ್ಟ. ಒಂದ್ ಸ್ವಲ್ಪ ತಲೆಯಾಗಿಂದ ನಂದು ಅಂತ ತೆಗಿದ್. ಯಾಕೆ ಜಗಳ ಆಗ್ಯಾವ ಹೇಳ್ರಿ ಮನ್ಯಾಗೆಲ್ಲ? ಜಗಳ, ಹೊಡೆದಾಟ, ಬಡದಾಟ ಎಲ್ಲ ಮನಿ ತುಂಬಾ. ಮನಿ ರಣರಂಗ ಆಗಿದ್ದು, ಮನ್ಯಾಗ ಯುದ್ಧ ಆಗಿದ್ದು ಎದಕ್ಕಾಗ್ಯಾವ ಅಂದ್ರ ಈ ನಂದು ಅನ್ನೋದು. ಅಪ್ಪ ನಂದು ನಡಿಬೇಕನ್ನವ, ಇವ್ ಹುಡುಗರಿಗೆ ಅನುಭವ ಇಲ್ಲ, ನಾ ಹೇಳ್ದಂಗ ಮಕ್ಕಳು ಕೇಳ್ಬೇಕಂತ ಅಪ್ಪ. ಮಕ್ಕಳೇನಂತವ, ಇವು ವಿ ಲಿವ್ ಇನ್ ಎ ನ್ಯೂ ಜನರೇಷನ್, ಹೊಸ ಯುಗದೊಳಗೆ ನಾವಿರ್ತೀವಿ, ಅವ್ರ ಹಳೆ ಮಂದಿ ಏನ್ ಗೊತ್ತಾಗೋದಿಲ್ಲ, ನಾ ಹೇಳ್ದಂಗ ಮನಿ ನಡಿಬೇಕಂತ ಮಗ. ಶುರು ಆತ್ ನೋಡಿ ಯುದ್ಧ. ಇವ ನಂದ್ ಹೇಳ್ದಂಗ ನಡಿಬೇಕಂತ ಈತ, ನಂದ್ ಹೇಳ್ದಂಗ ನಡಿಬೇಕಂತ ಆತ. ಖಲೀಲ್ ಜಿಬ್ರಾನ್ ಅಂತ ಹೇಳಿ ಒಬ್ಬ ಒಂದು ಪ್ರಾಫೆಟ್ ಅಂತ ಹೇಳಿ ಒಂದು ಪುಸ್ತಕ ಬರೀತಾರ. ಅದ್ರೊಳಗ ಬಹಳ ಒಂದು ಚಲೋ ಘಟನಾ ಬರೀತಾರ. ಒಂದು ವೆರಿ ಇಂಪ್ರೆಸಿವ್ ಲೈನ್. ಅವ ಏನಂತಾನ, ಯಾರೋ ಕೇಳ್ತಾರ ಅವನಿಗೆ, ಎಷ್ಟು ಜಗಳ ಹೊಡೆದಾಟ ತಂದೆ ಮಕ್ಕಳ ಮಧ್ಯೆ ನಡೀತದೆ. ಸೇ ಸಮಥಿಂಗ್ ಅಬೌಟ್ ಫಾದರ್ ಅಂಡ್ ಚಿಲ್ಡ್ರನ್, ಹೌ ದೇ ಹೌ ಟು ಬಿ, ಹೌ ದೇ ಹೌ ಟು ಲಿವ್ ಲೈಫ್. ತಂದೆ ಮಕ್ಕಳ ಸಂಬಂಧ ಅಂದ್ರೆ ಹೆಂಗಿರ್ಬೇಕು ಸ್ವಲ್ಪ ಹೇಳ್ರಿ ಅಂತ ಖಲೀಲ್ ಜಿಬ್ರಾನ್ ಕೇಳ್ತಾರ. ಅವ ಅಂತಾನ, ನೋಡು, ತಂದೆ ಮಕ್ಕಳ ಸಂಬಂಧ ಹೇಗಂದ್ರ, ಒಂದು ಬಿಲ್ ಐತಿ, ಬಿಲ್, ಒಂದು ಬಾಣ ಐತಿ, ಒಬ್ಬ ಬಿಲ್ಲುಗಾರ ಅದಾನ. ತಂದೆ ಬಿಲ್ ಇದ್ದಂಗ, ಮಗ ಬಾಣ ಇದ್ದಂಗ. ದೇವರದಾನಲ್ಲ, ಅವ ಬಿಲ್ಲುಗಾರ. ದೇವರು ಬಿಲ್ಲುಗಾರ, ತಂದೆ ಬಿಲ್ಲ, ಮಗ ಬಾಣ ಇದ್ದಂಗ. ಭಗವಂತನಿಗೇನು ಬಿಲ್ಲಿನ ಮೇಲೆ ಬಹಳ ಪ್ರೀತಿ, ಬಾಣಿನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ. ಬಾಣವನ್ನೆಷ್ಟು ಪ್ರೀತಿ ಮಾಡ್ತಾನ, ಬಿಲ್ಲನ್ನು ಅಷ್ಟೇ ಬಿಲ್ಲುಗಾರ ಪ್ರೀತಿ ಮಾಡ್ತಾನ. ಆದ್ರ ಬಾಣ ಮುಂದೆ ಹೋಗಬೇಕಾದ್ರ ಬಿಲ್ಲು ಸ್ವಲ್ಪ ಬಾಗಬೇಕು. ಉಪಮೆ ಎಷ್ಟು ಚಲೋ ಚಂದ. ಬಾಣ ಮುಂದೆ ಹೋಗಬೇಕಾದ್ರ ಬಿಲ್ಲು ಸ್ವಲ್ಪ ಬಾಗಬೇಕು. ಬಾಣಕ್ಕೂ ಗೊತ್ತಿರಬೇಕು, ನಾ ಮುಂದೆ ಹೋಗಬೇಕಾದ್ರೆ ಬಿಲ್ಲು ಬಿಟ್ಟಿರಬಾರ್ದು ಅನ್ನೋದು ಬಾಣಕ್ಕೂ ಗೊತ್ತಿರಬೇಕು. ದೇವರು ಬಿಲ್ಲುಗಾರ, ತಂದೆ ಬಿಲ್ ಇದ್ದಂಗ, ಮಕ್ಕಳು ಬಾಣ ಇದ್ದಂಗ. ಮಕ್ಕಳು ಮುಂದೆ ಹೋಗಬೇಕಾಗಿತ್ತು ಅಂದ್ರ ತಂದೆ ಸ್ವಲ್ಪ ಮಕ್ಕಳ ಮಾತು ಕೇಳಬೇಕು. ಹೊಸ ಹೊಸ ಐಡಿಯಾಸ್ ಇರ್ತಾವ ಅವ್ರ ಹತ್ರ, ಸ್ವಲ್ಪ ಬಾಗಬೇಕು. ಮತ್ತ ನಾವು ಬಹಳ ಮುಂದಾವರ್ದಿವಿ ಅಂತ ತಿಳ್ಕೊಂಡ್ ಹಂಗ ಹೋಗೋದಲ್ಲ. ನಮ್ಮಪ್ಪ ಗಳಿಸಿದ್ದು, ಅವ ಮಾಡಿದ ಅನುಭವ ಕೇಳಬೇಕು ಅಂತ ತಂದೆಗೆ ಬಿಟ್ಟು ಇರಬಾರ್ದು. ಇದು ಸಂಬಂಧ. ಇದು ಇರದೇ ಇದ್ರೆ ಹೆಂಗ ನಡೀತದೆ? ಎಷ್ಟು ಅನುಭವ ಅವ್ರದ್ದು ದೊಡ್ಡದು. ಈಗ ಮನ್ಯಾಗ ಅತ್ತಿ ಸೊಸೆ ಇರ್ತಾರ. ಎದಕ್ ಗಲಾಟಿ ಮನ್ಯಾಗ ಜಗಳ ಅಂದ್ರ, ತವ್ರ ಮನೆಯಿಂದ ಎಲ್ಲಾ ಬಂಗಾರ ತಂದಿನಿ, ನಾ ಯಾಕೆ ಚಾವಿ ಅತ್ತಿ ಕೈಯಾಗ ಕೊಡ್ಬೇಕಂತ ಈಕಿ. ಅತ್ತಿ ಅಷ್ಟು ಚಾವಿ ಅಕ್ಕಿ ಕೈಯಾಗ ಕೊಟ್ರೆ ನಾಳೆ ನನ್ನ ಮಾತು ಕೇಳಲಿಕ್ಕೆ ಅಂತ ಈಕಿ. ಚಾವಿ ನನ್ನ ಕೈಯಾಗ ಇರ್ಬೇಕು. ಅದು ಬೆಳಕ್ ಹರಿದ ಕೂಡ್ಲೆ ಇದು ಕಂಪ್ಲೇಂಟ್ ಮಗನ ಮುಂದ್ ತರ್ಬೇಕು. ಚಾವಿ ನನಗ ಇರ್ಲಿ ಅಂತ ಅವ್ವ, ಇಲ್ಲ ಚಾವಿ ಬಂಗಾರ ನನಗ್ ಬೇಕಂತ ಹೆಂಡತಿ. ಬೆಳಕ್ ಹರಿದ ಕೂಡ್ಲೆ ಅವ್ವ ಕಂಪ್ಲೇಂಟ್ ಹೇಳಕ್ಕೆ, ಕತ್ತಲಾದ ಕೂಡ್ಲೆ ಇದು ಮನ್ಯಾಗ ದೇವ್ ಕಂಪ್ಲೇಂಟ್ ಹೇಳೋದು. ಅದು ಹುಡುಗಂದ, ಭಗವಂತ ನೀ ಎಷ್ಟಂತಿ ಅಷ್ಟು ಕಾಯಿ ಹೊಡಿತೀನಿ, ಬೆಳಕು ಹರಿಸ್ಬೇಡ, ಕತ್ತಲನ್ನು ಮಾಡಬೇಡ. ಇದು ಬೆಳಕ್ ಹರಿದ್ರ ಒಂದು ಸಮಸ್ಯೆ ಐತಿ, ಕತ್ತಲಾದ್ರ ಒಂದು ಸಮಸ್ಯೆ ಐತಿ. ಒಟ್ಟು ಬೆಳಕುನು ಹರಿಬ,
ಕತ್ತಲನೂ ಆಗಬಾರ್ದು. ಅದು ಒಂದ್ ದಿವ್ಸ ಗೃಹಲಕ್ಷ್ಮಿ ಲಕ್ಷ್ಮಿ ಪೂಜೆ ಮಾಡ್ತಿದ್ರು. ಬಂಗಾರ ಅತ್ತಿ ಕೈಯಾಗ ಚಾವಿತ್ತು, ಹೋತ್ ಬಂಗಾರ ಒಂದಿತ್ತು. ಅದು ಸೊಸಿ ಬಂದ್ಲು. ಅತ್ತಿ ಹೇಳ್ತಿತ್ತು, ಯಾಕ್ರಿ ಅತ್ಯಾರ ಹೇಳಾಕತ್ತೀರಿ? ಇಲ್ಲವ ಬಂಗಾರ ತಗೊಂಡ್ ಹೋಗ್ಯಾರ. ತಗೊಂಡಕ್ಕೆ ಆಕಿನೇ ಗೃಹಲಕ್ಷ್ಮಿ ಅಲ್ಲೇ, ನಿಮ್ಮಂತವ್ರು ತಗೊಂಡವ್ರು ಯಾರು ಉದ್ದಾರ ಆಕ್ಕಾರ ಬಿಡ್ರಿ, ತಾನ ತಗೊಂಡಾಳ. ಅದು ಮುದುಕಿ ಸೊಸಿನ ಕರ್ಕೊಂಡು ಅಷ್ಟೊತ್ತರೊಳಗೆ ತಮ್ಮಗ್ ಕೊಟ್ಟು ಕಳಿಸಿದ್ಲು ಬಂಗಾರಕ್ಕೆ. ಅದು ಮುದುಕಿ ಜ್ಯೋತಿಷ್ಯ ಕೇಳಕ್ ಬಂತು. ಜ್ಯೋತಿಷ್ಯ ಕೇಳಕ್ ಬಂದು, ಯಪ್ಪ ಬಂಗಾರ ಹೋಗೈತಿ, ಏನು ಮನ್ಯಾಗ ಹೋಗೈತೆ ಏನು ಹೊರಗೆ ಹೋಗೈತಿ? ಅವ್ರು ಹೇಳಿದ್ರ ಮೊದಲ್ ಮನ್ಯಾಗ ಹೋಗೈತೇವ, ಆಮೇಲೆ ಹೊರಗೆ ಹೋಗೈತೆ. ಮೊದಲೇನು ಮನ್ಯಾಗ ಹೋಗೈತಿ, ಆಮೇಲೆ ಹೊರಗೆ ಹೋಗೈತ. ಯಪ್ಪ ತಾನ ತಂದಿಡ್ತಾರೆ, ಮತ್ತ ನಾ ಏನು ಪ್ರಯತ್ನ? ಅವ್ರ ಜ್ಯೋತಿಷಿಗಳು ಬಾಳ ಚಂದ ಹೇಳಿದ್ರು, ಯವ್ವ ಬಂಗಾರದ ಬಿಡು, ಬಂಗಾರ ಇಟ್ಟುಕೊಂಡು ಜಗತ್ತಿನೊಳಗೆ ಯಾರು ಯಾರನ್ನು ಕಂಟ್ರೋಲ್ ಇಟ್ಕೊಳಕ್ ಆಗೋದಿಲ್ಲ. ಬಂಗಾರ ಇಟ್ಕೊಳ್ಳೋದು ಬಿಡು, ಬಂಗಾರಕ್ಕಿಂತ ಬಂಗಾರದಂತ ಹೃದಯ ಇಟ್ಟುಕೊಂಡವ್ರು ಎಲ್ಲರನ್ನು ಕಂಟ್ರೋಲ್ನಾಗ ಇಟ್ಕೊಂತಾರೆ. ಬಂಗಾರದಂತ ಹೃದಯ ಬೇಕಷ್ಟೆ. ಆಗ್ತವ ಇಲ್ಲೂ ವ್ಯತ್ಯಾಸಗಳು. ಈಗ ನಾವು ನಮ್ಮ ಧರ್ಮ ಶ್ರೇಷ್ಠ ಅಂತ ನಾವು, ಅವ್ರ ಧರ್ಮ ಶ್ರೇಷ್ಠ ಅಂತ ಅವರು, ಎಷ್ಟು ಗುದ್ದಾಟಗಳದಾವ. ಎದಕ್ಕ? ಧರ್ಮಕ್ಕಾಗಿ. ಅವ್ರ ಧರ್ಮ ಶ್ರೇಷ್ಠ ಅಂತ ಅವರು, ಇವ್ರ ಧರ್ಮ ಶ್ರೇಷ್ಠ ಅಂತ. ಎಷ್ಟು ಹೊಡೆದಾಟ ಐತಲ್ಲ ಜಗತ್ತಿನೊಳಗೆ. ಸುಮ್ಮನೆ ವಿಚಾರ ಮಾಡ್ರಿ, ಭೂಮಿ ಮೇಲೆ ಎಷ್ಟು ಧರ್ಮಗಳು. ಗಾಳಿಗಳು ಅಂತಿಲ್ಲ, ನೀರುಗಳು ಅಂತಿಲ್ಲ, ಸೂರ್ಯಗಳು ಅಂತಿಲ್ಲ, ಭೂಮಿಗಳು ಅಂತಿಲ್ಲ. ಭೂಮಿ ಒಂದೇ, ಸೂರ್ಯ ಒಂದೇ, ಗಾಳಿ ಒಂದೇ, ನೀರು ಒಂದೇ. ಧರ್ಮಗಳು ವೈ ಇಟ್ ಈಸ್ ಪ್ಲೂರಲ್? ಧರ್ಮಗಳು ಯಾಕೆ? ಈ ಮನುಷ್ಯ ಈ ಜಗತ್ತಿಗೆ ಬೇಕಾಗಿದ್ದು ಧರ್ಮಗಳು ಅಲ್ಲ. ಮನುಷ್ಯನಂತೆ ಪ್ರೀತಿಸುವ ಒಂದು ಮಾನವ ಧರ್ಮ ಆದ್ರೂ ಸಾಕಷ್ಟೇ. ಇದಕ್ಕಿಂತ ದೊಡ್ಡ ಧರ್ಮ. ಮನುಷ್ಯ ಒಂದು ಮಾವಿನ ಗಿಡವನ್ನ ಮಾವಿನ ಗಿಡದಂತೆ ನೋಡ್ತಾನ, ಲಿಂಬೆಯ ಗಿಡವನ್ನ ಲಿಂಬೆಯ ಗಿಡದಂತೆ ನೋಡ್ತಾನ. ಯಾಕ ಮನುಷ್ಯನಂತೆ ನೋಡದ? ಧರ್ಮಗಳು ಎಷ್ಟಿದ್ರೆ ತಾನೆ ಏನಿದೆ ಭೂಮಿಯ ಮೇಲೆ? ಇರಬೇಕಷ್ಟೇ ಧರ್ಮಗಳು ಬೇಕಾಗ್ತದೆ ಮನುಷ್ಯ. ನಂದು ನಿಂದು ಶ್ರೇಷ್ಠ ಅಂತಲ್ಲ, ಇದೆಲ್ಲ ದೇವ ನಿರ್ಮಿತ ಜಗತ್ತು ಅನ್ನುವ ಭಾವ ಬೇಕಷ್ಟೆ. ಅದಕ್ಕ ಪತಂಜಲ ಏನ್ ಹೇಳ್ತಾನಂದ್ರ, ಅಸ್ಥೇಯ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋ. ಸ್ವಲ್ಪ ನಂದು ಅಂತ ಭಾವನಾ ಬಂತು, ನೀ ಕಳು ಮಾಡ್ದಂಗ ಇದು ಅಂತ. ನೀನೆಷ್ಟರ ಕಷ್ಟಪಟ್ಟು ಗಳಿಸಿರು, ನಿನ್ ಎದ್ಯಾಗ ನಂದು ಅಂತ ಬಂದ್ರೆ ನೀ ಕಳು ಮಾಡ್ದಂಗ ಇದು. ಅವ ಹೇಳ್ತಾನ ಪತಂಜಲ, ಮೊದಲ ತಲೆಯಾಗಿಂದ ಏನು, ಇದು ನಂದು ಅನ್ನೋದು ತೆಗಿ. ನಂದು ಅಂತ ಬಂತು ಅಂದ್ರೆ ಕಳು ಮಾಡ್ದಂಗ. ಒಂದನೇದ್ದು. ಎರಡನೇದ್ದು, ಇನ್ನೊಬ್ಬರ ವಸ್ತುವನ್ನು ಕೈ ಮುಟ್ಟಿ ಕಳು ಮಾಡಿದ್ರು ಕಳು ಮಾಡ್ದಂಗ. ಇನ್ನೊಂದು, ಮನಸ್ಸಿನಾಗ ಇನ್ನೊಬ್ಬರ ವಸ್ತು ನಾನು ಪಡಿಬೇಕಂತ ಇಚ್ಛೆ ಬಂದ್ರು ಸಹಿತ ಕಳು ಮಾಡ್ದಂಗ. ನನ್ನ ಮನುಷ್ಯನೊಳಗೆ ಇನ್ನೊಬ್ಬರ ವಸ್ತು ನನಗ್ ಬೇಕು ಅಂತ ಇಚ್ಛೆ ಪಟ್ರು ಸಹಿತ ಕಳು ಮಾಡ್ದಂಗ. ನಾವ್ ಅಂತೀವಿ ಇಲ್ಲಿ ಇನ್ನೊಬ್ಬರನ್ನು ಹೋಲಿಸಿಕೊಂಡು ಏನಂತೀವಿ, ದೇವ್ರೆ ಅವ್ರಿಗೆ ಹೊಲ ಕೊಟ್ಟೆ, ಮನಿ ಕೊಟ್ಟೆ, ಕಾರ್ ಕೊಟ್ಟೆ, ನನಗೇನು ಕೊಟ್ಟೆ? ಅವ ದೇವ್ರಂತಾನ, ನಿಮ್ ಮಂದಿಗ್ ಕೊಟ್ಟಿದ್ದು ನೋಡಿ ಕೆಟ್ಟೆ ಅಂತ ದೇವ್ರಂತಾನ ಅಷ್ಟ. ಅಂದ್ರೆ ನಮ್ಮ ಮನಸ್ಸಿನಾಗ ಇನ್ನೊಬ್ಬರ ಬಗ್ಗೆನು ಇನ್ನೊಬ್ಬರ ವಸ್ತುವನ್ನು ಇಚ್ಛಿಸಲಾರ್ದ ಬೇಕು. ಮತ್ತೆ ನಮಗ ಅಷ್ಟಕ್ಕೆ ಸಮಾಧಾನ ಆಗೋದಿಲ್ಲ. ಯಾರೋ ಅಂಗಡಿಯಾಗ ಒಂದು ಹುಡುಗ ಕುಂತಿರ್ತಾನಲ್ಲ, ಆ ಹುಡುಗ ಅಂಗಡಿಯಾಗ ವ್ಯಾಪಾರ ಮಾಡೋದು ಬಿಟ್ಟು ಅವನು ಕರ್ಕೊಂಡು ನಾವೆಲ್ಲೋ ಹಾಳ ಹವಾಲ್ತಿ ಕರ್ಕೊಂಡು ಹೋಗ್ತೀವಿ, ದುಶ್ಚಟಗಳು ಕರ್ಕೊಂಡು ಹೋಗ್ತೀವಲ್ಲ, ವ್ಯಾಪಾರ ಉದ್ಯೋಗ ಮಾಡುವ ಹುಡುಗನ್ನ ಬಿಡಿಸಿ ನಾವು ಬೇರೆ ಕೆಲ್ಸಕ್ಕೆ ಕರ್ಕೊಂಡು ಹೋದ್ರೆ ಅದು ಕಳು ಮಾಡ್ದಂಗ ಅಂತ. ಯಾಕಂದ್ರೆ ಅವನ ಶಕ್ತಿ ಮತ್ತು ಸಮಯ ನಾವು ಖರ್ಚು ಮಾಡಿಸಕ್ಕೆ. ಒಬ್ಬ ಹುಡುಗ ಓದ್ತಿರ್ತಾನ, ಅವನು ಓದೋದನ್ನು ಬಿಟ್ಟು ನಾವೆಲ್ಲೋ ಬೇರೆ ಕಡೆ ಕರ್ಕೊಂಡು ಹೋದ್ರೆ ಇದು ಕಳು ಮಾಡ್ದಂಗ ಅಂತ. ಯಾಕಂದ್ರೆ ಅವನ ಶಕ್ತಿ ಸಮಯವನ್ನ ನಾವು ಹಾಳು ಮಾಡಕ್ಕೆ. ಅದಕ್ಕೆ ಮನುಷ್ಯನಿಗೆ ಅಸ್ಥೇಯ ಪಾಠ ಹೇಳ್ತಾರೆ ಪತಂಜಲರು. ಏನಂದ್ರೆ ಜಗತ್ತಿನೊಳಗೆ ಏನೈತಿ ಅದು ಸ್ವಲ್ಪ ಬಯಸಬೇಡ, ಕಳು ಮಾಡಬೇಡ, ಮುಟ್ಟಬೇಡ ಇನ್ನೊಬ್ಬರ ವಸ್ತುಗಳನ್ನು. ಒಬ್ಬ ತಾಯಿ ಇದ್ಲು. ತಾಯಿ ಬಡವಿ, ಗಂಡ ತೀರ್ಕೊಂಡಿದ್ದ. ಒಂದು ಗುಡಿಸಿಲ್ನೊಳಗೆ ಇರ್ತಿದ್ಲು. ಇನ್ನೊಬ್ಬರ ಮನೆಯಾಗ ಮುಸುರಿ ತಿಕ್ಕಿ ಬದುಕುವ ತಾಯಿ. ಆಕಿ ಸಂಕಲ್ಪ ಏನು ಅಂದ್ರೆ, ನನ್ನ ಮಗ ಶಾಣೆ ಆಗಬೇಕು, ದೊಡ್ಡವ ಆಗಬೇಕು. 5, 6ನೇ ಕ್ಲಾಸ್ ಓದು ಹುಡುಗ ಮಗ, ತಾಯಿ ಸಂಕಲ್ಪ ಗುಡಿಸಲ್ನಾಗ ಅದಾಳ.
ಸಂಕಲ್ಪ ಏನು ಅಂದ್ರೆ ನನ್ನ ಮಗ ದೊಡ್ಡವಾಗಬೇಕು. ಮತ್ತು ಗುಡಿಸಲ್ನಾಗ ಇದ್ದಿದ್ದಕ್ಕ ಸಂಕಲ್ಪ ಬರ್ತಾವ, ಅರಮನೆಯೊಳಗೆ ಇದ್ದಿದ್ದಕ್ಕೆ ಸಂಕಲ್ಪ ಇರೋದಿಲ್ಲ. ಬರದ ರಾತ್ರಿ 12ಕ್ಕೆ ಜೋಲಿ ಹೊಡ್ಕೊಂತ ಬರ್ತಾವು. ಸಂಕಲ್ಪ ಎಲ್ಲಿ ಬರ್ಬೇಕು? ತಾನು ಇನ್ನೊಬ್ಬರ ಮನೆಯಲ್ಲಿ ಮುಸುರಿ ತಿಕ್ಕಿದ್ರು ಸಹಿತ ತಾಯಿ ಸಂಕಲ್ಪ ಕಟ್ತಾಳ, ನನ್ನ ಮಗ ದೊಡ್ಡವಾಗಬೇಕು. ಆ ಬ್ಯಾಸಗಿ ದಿವ್ಸಕ್ಕ ಆ ಊರಿಗೆ ಮಾವಿನ ಹಣ್ಣು ಮಾರೋರು ಬಂದಿದ್ರಂತ. ಮಾವಿನ ಹಣ್ಣು ಮಾರೋರು ಬಂದಾಗ ಮಾವಿನ ಹಣ್ಣ ಎಲ್ಲರೂ ಖರೀದಿ ಮಾಡ್ತಿದ್ರು. ಈ ಹುಡುಗ ಬಡವಿ ಮಗ, ತಾಯಿ ಇನ್ನೊಬ್ಬರ ಮನ್ಯಾಗ ಮುಸುರಿ ತಿಕ್ತಿದ್ಲು. ರೊಕ್ಕ ಕೊಟ್ಟು ಮಾವಿನ ಹಣ್ಣು ಖರೀದಿ ಮಾಡುವಷ್ಟು ಶಕ್ತಿ ಇಲ್ಲ. ಒತ್ತ ಬಂಡಿ ಮೇಲೆ ಅವ ಮಾವಿನ ಹಣ್ಣು ಮಾರಾಕ್ ಬಂದಿದ್ದ. ಮಾವಿನ ಹಣ್ಣು ಮಾರಾಕ್ ಬಂದಾಗ ಈ ಹುಡುಗ ಹೋಗಿ ನಿಂತ್, ಎಲ್ಲರೂ ರೊಕ್ಕ ಕೊಟ್ಟು ಮಾವಿನ ಹಣ್ಣು ಒಯ್ತಿದ್ರು. ಇದು ಹುಡುಗ ತೆಲಿಗೆ ಎಣ್ಣಿಲ್ಲ, ಮ್ಯಾಲ ಹರಿದು ಬಟ್ಟಿ, ಹರಕ್ಕ ಚೊಣ್ಣೆ, ಹಾಫ್ ಪ್ಯಾಂಟ್. ಎಲ್ಲರೂ ಮಾವಿನ ಹಣ್ಣು ರೊಕ್ಕ ಕೊಟ್ಟು ಮಾವಿನ ಹಣ್ಣು ತಗೊಂಡು ಹೋಗುದು ಈ ಹುಡುಗ ನೋಡ್ತಿತ್ತು. ಎಲ್ಲರೂ ಬರೋದು ರೊಕ್ಕ ಕೊಟ್ಟು ತಗೊಂಡು ಹೋಗ್ತಿದ್ರು, ಎಲ್ಲರೂ ಬರೋದು ರೊಕ್ಕ ಕೊಟ್ಟು ತಗೊಂಡು ಹೋಗ್ತಿದ್ರು. ಅರ್ಧ ತಾಸು ಈ ಹುಡುಗ ಹಂಗ ತಲಿ ಕೆರ್ಕೊಂತ ನಿಂತಿತ್ತು. ಅವ ಮಾವಿನ ಹಣ್ಣು ಮಾರುವ ಮನುಷ್ಯನ ಮನಸ್ಸು ಚಲೋ ಇತ್ತು. ಅವ ಅಂದ, ಏ ತಮ್ಮ, ನೀ 2 ಹಣ್ಣು ತಗೋಬೇಕು. ಈ ಹುಡುಗಂತೂ ಇಲ್ಲ, ನಾವು ಬಡವರದೀವಿ, ರೊಕ್ಕ ಕೊಟ್ಟು ತಗೊಳಕ್ಕಾಗಲ್ಲ. ಅವ ಮಾವಿನ ಹಣ್ಣು ಮಾರುವ ಮನುಷ್ಯ ಅಂತಾನೆ, ಏ ತಮ್ಮ, ನೀ ನನ್ನ ಮಗ ಇದ್ದಂಗೋ, ರೊಕ್ಕ ಕೊಟ್ಟ ತಗೋಬೇಕಂತ ಏನೈತಿ, ನಿನಗೆ 2 ಪುಕ್ಕಟೆ ಕೊಡ್ತೀನಿ ತಗೋ. ಅವಾಗ ಹುಡುಗ ಹೇಳ್ತೈತಿ ಬಡವ, ಇಲ್ಲ, ನಮ್ಮವ್ವ ನನಗೊಂದು ನೀತಿ ಮಾತು ಕಲ್ಸ್ಯಾಳ. ಏನ್ ಕಲ್ಸ್ಯಾಳ? ಮಗ, ನೀ ಬೆಳೆದು ದೊಡ್ಡವಾಗಬೇಕಂದ್ರ ಜೀವನದೊಳಗೆ ಎಂದು ಪುಕ್ಕಟೆ ಇನ್ನೊಬ್ಬರು ತಿನ್ನಬೇಡ, ಇದು ಪಾಲಿಸು ಅಂತ ನಮ್ಮವ್ವ ಹೇಳಾಳ. ನಮ್ಮವ್ವ ಕಲಿಸಿದ ನೀತಿ ಮಾತಿದು. ಸಾಕಲ್ಲ, ಇದು ಒಂದು ಮಂತ್ರ. ಏನು? ಜೀವನದೊಳಗ ಪುಕ್ಕಟ್ಟೆ ಇನ್ನೊಬ್ಬರದು ತಿನ್ನಬಾರ್ದು. ನಮ್ಮ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ಇದು ಒಂದು ಮಾತು ನಾವು ಕಲಿಸಿಬಿಟ್ರೆ ಭಾರತ ಮತ್ತೆ ವಿಶ್ವಗುರು ಆಗ್ತೈತಿ. ಮತ್ತೇನು ಬೇಕಾಗಿಲ್ಲ. ಅಷ್ಟೆ, ಪುಕ್ಕಟೆಯಾಗಿ ಇನ್ನೊಬ್ಬರದು ತಿನ್ನಬಾರದು. ಇದು ಒಂದು ಮಾತು ಸಾಕಲ್ಲ. ವೆನ್ ದಿಸ್ ನೇಷನ್ ಬಿಕಮ್ಸ್ ಗ್ರೇಟ್, ಯಾವಾಗ ದೇಶ ದೊಡ್ಡದಾಗ್ತೈತಿ ಅಂದ್ರೆ ಬರೇ ಬುದ್ಧ, ಬಸವ, ಅಂಬೇಡ್ಕರ್, ನಾವು ಅಬ್ದುಲ್ ಕಲಾಂ ಇವ್ರ ಹೆಸರು ಹೇಳಿದ್ರೆ ಅಷ್ಟ 5, 6, 7, 8, 9, 10 ಮಂದಿ ಗ್ರೇಟ್ ಆದ್ರೆ ಭಾರತ ಗ್ರೇಟ್ ಆಗೋದಿಲ್ಲ. ಭಾರತದಲ್ಲಿರುವಂತ ಪ್ರತಿಯೊಬ್ಬರು ಗ್ರೇಟ್ ಆಗಬೇಕಂದಾಗ ಭಾರತ, ಇಂಡಿಯಾ ಬಿಕಮ್ಸ್ ಗ್ರೇಟ್. ಬೇಕಲ್ಲ, ಕೈ ಸ್ವಚ್ಛ ಇರಬೇಕಾಗ್ತೈತೆ. ಒಂದಿಷ್ಟು ಅಸ್ಥೇದ ವೃತ್ತ, ಇದನ್ನ ಪಾಲಿಸಬೇಕು. ಏನು ಕಾನೂನುಗಳಿರ್ತಾವ ನೋಡ್ಬೇಕು, ಎಷ್ಟು ಮಜಾ ಇರ್ತಾವ. ಒಬ್ಬ ಕಳು ಮಾಡಕ್ ಹೋಗಿದ್ನಂತ ಒಂದು ಮನೆಗೆ. ಕಳು ಮಾಡಕ್ ಹೋದ ಕೂಡಲೇ ಏನಾಯ್ತು, ಇದು ಕಳು ಮಾಡಕ್ ಹೋಗಿತ್ತು, ಶಾಣೆ ಇದ್ದ ಅವನು. ಆದ್ರ ಮನಿ ಹೆಣ್ಮಗಳು ಬೇಸಿ ಗಡಸಿದ್ಲಕ್ಕೆ, 100 kg ಇದ್ಲಿ ಹೆಣ್ಮಗಳಕ್ಕೆ. ಇದು ಕಳು ಮಾಡಕ್ ಎಲ್ಲೇ ಕೈ ಹಾಕಿತ್ತು ಟ್ರಿಜರಿಯಾಗ, ಹಿಡಿದು ಎಳದು ಕೆಳಗ್ ಹಾಕಿ ಎದಿ ಮೇಲೆ ಕುಂತ್ಲಕ್ಕೆ. 100 kg ಇದ್ಲಕ್ಕೆ. ಇದು ಆಕಿ ಕೈ ಮುಗಿತಿ, ಅವ ಕೈ ಮುಗಿತೀನಿ, ಹಿಂದಿನ ಮನೆ ಕಳು ಮಾಡ್ಕೊಂಡು ಬಂದಿದ್ದು ಕೊಡ್ತೀನಿ, ಮ್ಯಾಲೆ ಎಳ ಮೊದಲ. ಹಿಂದಿನ ಮನಿದು ನಿನಗ ಕೊಟ್ಟು ಹೋಗ್ತೀನಿ, ಮ್ಯಾಲೆ ಹೇಳ ಮೊದಲ. ಅವ ಅಕ್ಕಿ ಅಂದ್ಲು ಮ್ಯಾಲ ಕುಂತ, ಬಿಡುದಿಲ್ಲ ನಿನಗ, ಗಂಡಗೆ ಹೇಳದ್ ಪೊಲೀಸರು ಕರ್ಕೊಂಬರ್ರಿ ಅಂದ. ಅದು ಹೋಗಿ ಬಾಕ್ಲ ಹತ್ರ ಹೋಗಿ ಆ ಕಡೆ ಈ ಕಡೆ ಹುಡುಕಾಡಕತ್. ಅವ ಕಾಳಕ್ ಕೇಳದ, ಯಪ್ಪ ಏನ್ ಹುಡುಕಾಡಕತ್ತೀಯೋ? ಇಲ್ಲ, ನನ್ನ ಸ್ಲೀಪರ್ ಹುಡುಕಾಡಕತ್ತಿ. ನಿನ್ನ ಬಿಡು, ನನ್ನ ಅದಾವ ನೋಡಿ, ಹಾಕೊಂಡು ಮೊದಲು ಕರ್ಕೊಂಬ ಹೋಗಿ. ಬಿಡುದಿಲ್ಲ, ಮಾತೇಕಿ ಮ್ಯಾಲ ಕುಂತ. ನಾನು ಪೊಲೀಸರು ಬಂದು ಜೀವನದಾಗಿದ್ದ ನಿನ್ನೂ ಎಷ್ಟು ಮಗ ಕಳು ಮಾಡ್ಬೇಕಂತ ಮಾಡಿ ನೀನು. ಯಪ್ಪ ಮೊದಲಿಕ್ಕಿ ನೆಬ್ಬಿಸ್ರಿ, ಜೀವ ಉಳಿದ್ರ ನಾ ಕಳು ಮಾಡ್ಲೆ? ಜೀವ ಉಳಿದ್ರೆ ಮಾಡ್ಬೇಕಲ್ಲ. ಇಂಥ ಕಾನೂನುಗಳು ಬೇಕು ಅಂತಾರ. ಹಿಂದ ಹಮ್ಮುರಾಬಿ ಅಂತ ಇದ್ದ ಇತಿಹಾಸದೊಳಗೆ, ಹಮ್ಮುರಾಬಿ ಕೋಡ್ ಅಂತ ಐತಿ. ಅವ ಹಿಂಗ ಮಾಡ್ತಿದ್ದ, ಯಾರ ಕೈಲಿಂದ ಬಡದ್ರಂದ್ರೆ ಕೈಯ ತೆಗೆದ್, ಮುಯ್ಯಿ ಅಷ್ಟೇ. ಯಾರು ಎದರಿಂದ ತಪ್ಪು ಮಾಡ್ತಾರ ಅದನ್ನ ತೆಗೆದು ಬಿಡೋದು. ಇದು ಹಮ್ಮುರಾಬಿ ಕಾನೂನು. ಒಬ್ಬ ಸಂತನಿಗೂ ಕಾನೂನಿಗೂ ಮತ್ತು ಕರುಣೆಗೂ ಏನು ವ್ಯತ್ಯಾಸ ಅಂದ್ರ, ಕಾನೂನು ಕ್ರೂರಿಗೆ ಶಿಕ್ಷೆ ಕೊಟ್ರೆ ಕರುಣೆ ಕ್ರೌರ್ಯಕ್ಕೆ ಶಿಕ್ಷೆ ಕೊಡ್ತೈತಿ. ಇದು ವ್ಯತ್ಯಾಸ. ಅದಕ್ಕೆ ಕ್ರೌರ್ಯ ಹೋಗಬೇಕಂದ್ರೆ ಪತಂಜಲ ಏನಂತಾನ, ಅಸ್ಥೇಯ ವೃತ್ತವನ್ನ ನೀ ಪಾಲನೆ ಮಾಡು. ಸ್ವಲ್ಪ ಗೊತ್ತಿರಬೇಕಲ್ಲ ಹೆಂಗ ಅಸ್ಥೇಯದ ವೃತ್ತ ಇದು. ಕಲ್ಯಾಣ ಪಟ್ಟಣದೊಳಗೊಂದು ಘಟನಾ ನಡೀತು, ಬಹಳ ಅದ್ಭುತವಾದ ಘಟನಾ ನಡೀತು.
ಅಲ್ಲಮ ಪ್ರಭುದೇವರು ಕಲ್ಯಾಣಕ್ಕೆ ಬಂದರು. ಅಪ್ಪಣ್ಣ ಇದ್ದ, ಬಸವಣ್ಣನ ಮಹಾಮನೆ. ಅಲ್ಲಮ ಪ್ರಭು ಬಂದಾಗ ಬಸವಣ್ಣವ್ರಂತಾರ, ಅಲ್ಲಮ ಪ್ರಭುಗಳ ನನ್ನ ಮನೆಯೊಳಗೆ ಬರಬೇಕು. ಅವರು ಶರಣರು ಬಂದ್ರ ತನುವ ಬೇಡಿದಡೀವೆ, ಮನವ ಬೇಡಿದಡೀವೆ, ಧನವ ಬೇಡಿದಡೀವೆ ನಿಮ್ಮ ಶರಣರಿಗೆ. ಅಲ್ಲಮ ಪ್ರಭುದೇವರು ತನು ಮನ ಧನ ಅವ್ರು ಏನು ಕೇಳ್ತಾರ ಅದನ್ನ ಕೊಡ್ತೀನಿ ಅಂತ ಬಸವಣ್ಣ ಅಂತಾನೆ. ಎಷ್ಟು ಇಂಟ್ರೆಸ್ಟಿಂಗ್ ಐತೆ. ಭಕ್ತಿ ಭಂಡಾರಿ ಅಂತ ಯಾರು ಅನಿಸ್ಕೊಂಡಿದ್ರು ಅಂಥ ಬಸವಣ್ಣ ಅಂತಾನ, ತನುವ ಬೇಡಿದಡೀವೆ, ಮನವ ಬೇಡಿದಡೀವೆ, ಧನವ ಬೇಡಿದಡೀವೆ ನಿಮ್ಮ ಶರಣರಿಗೆ. ಅಲ್ಲಮ ಪ್ರಭು ಎಷ್ಟು ಸೂಕ್ಷ್ಮ ಮತಿ ನೋಡಿ. ಅವ ಅಂತಾನ, ತನು ಮನ ಧನ ನೀ ಕೊಡ್ತಿ ಅಂತಿ ಅಲ್ಲ ಬಸವಣ್ಣ, ತನು ಮನ ಧನಗಳು ಯಾರ ಒಡವೆಯು ನಿನ್ನೂ ಅನು ಹೇಳಿವು. ಮೇರು ಗಿರಿಗಳೆಲ್ಲ ಪ್ರಮಥರೊಡವೆ, ಮೇರು ಗಿರಿಗಳೆಲ್ಲ ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ. ಮೇರು ಗಿರಿಗಳೆಲ್ಲ ಪ್ರಮಥರೊಡವೆ, ರಜತ ಗಿರಿಗಳೆಲ್ಲ ಪುರಾತನರೊಡವೆ. ಚತುರ್ದಶ ಭುವನಗಳೆಲ್ಲ ನಮ್ಮ ಲಿಂಗದೊಡವೆ. ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಅಚ್ಚಿನ ಮಳೆ ಬಾಣಸದ ಮನೆ. ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು. ನೀನೇನು ಕೊಟ್ಟು ಭಕ್ತನಾದ ಹೇಳ ಬಸವಣ್ಣ. ನೀ ತನು ಮನ ಧನ ಕೊಡ್ತೀನಿ ಅಂತ ಹೇಳ್ತೀಯಲ್ಲ, ನಿಂದೇನು ಕೊಟ್ಟು ಭಕ್ತಾಗಿ ಹೇಳಪ್ಪ ನೀನು. ಇದು ತನು ಮನ ಧನಗಳೆಲ್ಲ ದೇವ ಕೊಟ್ಟದ್ದು, ನಿಂದೇನು ಕೊಟ್ಟು ಭಕ್ತಾಗಿ ಹೇಳು. ಮೇರು ಗಿರಿಗಳೆಲ್ಲ ಪುರಾತನರೊಡವೆ. ಏನು ಮೌಂಟ್ ಎವರೆಸ್ಟ್ ಐತಿಲ್ಲ, ಮೌಂಟ್ ಎವರೆಸ್ಟ್, ಹಿಮಾಲಯ ಅಂತ ಕರಿತೀವಿ ನಾವು. ಮೌಂಟ್ ಎವರೆಸ್ಟ್, ಮೌಂಟ್ ಫೂಜಿಯಾಮ, ಮೌಂಟ್ ಕುಕ್, ಎಷ್ಟು ಪರ್ವತಗಳದಾವ. ಈ ಪರ್ವತಗಳ ಏನಾದ್ರೂ ನೀ ನಿರ್ಮಾಣ ಮಾಡಿ ಏನು ಕವಿ ಕಾಳಿದಾಸ ವರ್ಣನೆ ಮಾಡ್ತಾನೆ ಹಿಮಾಲಯದ ಬಗ್ಗೆ. ಅಸ್ತ್ಯುತ್ತರಶ್ಯಾಂ ದಿಶಿ ದೇವತಾತ್ಮ, ಹಿಮಾಲಯೋ ನಾಮ ನಗಾಧಿರಾಜ. ಹಿಮಾಲಯ ಅಂದ್ರೆ ಭಾರತದ ದೇವತೆಗಳ ಆತ್ಮ, ಅದು ಹಿಮಾಲಯ. ಈ ಹಿಮಾಲಯ ನೀನು ನಿರ್ಮಾಣ ಮಾಡಿ ಏನು ಮನುಷ್ಯನೇ. ಅಲ್ಲಮ ಪ್ರಭು ಹೇಳ್ತಾನ, ಮೇರು ಗಿರಿಗಳೆಲ್ಲ ಪ್ರಮಥರೊಡವೆ. ಹಿಮಾಲಯ ನೀ ನಿರ್ಮಾಣ ಮಾಡಿ ಏನು. ಬಾಳ ಅಂದ್ರೆ ನೀನು ಶ್ರೀನಗರಕ್ಕ, ಸಿಮ್ಲಾಕ್, ರೋಹ್ತಂಗ್ ಪಾಸಕ್ಕೆ ಹೋಗಿ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿ ಒಂದೆರಡು ಬರ್ಫದ ಉಂಡಿ ಮಾಡಿ ಅವ್ರ ಹೆಗಲ ಮೇಲೆ ಇಟ್ಟು ನೀವು ಒಗದು, ನಿಮ್ಮ ಮೈ ಮೇಲೆ ಅವ್ರಿಟ್ಟು ಒಗದು 2 ಫೋಟೋ ತೆಗೆಸ್ಕೊಂಡು ಆ ಬರ್ಫಿನ ಹಿಮಾಲಯದ ಮುಂದೆ ನಿಮ್ಮ ಮನೆಯವ್ರ ಹೆಗಲ ಮೇಲೆ ಕೈ ಹಾಕಿ ಒಂದು ಫೋಟೋ ತೆಗೆಸ್ಕೊಂಡು ವಾಟ್ಸಪ್ಪಿಗೆ ಕಳಿಸಿ. ನೋಡ್ ಹುಲಿ ಸಿಂಹದ ಮೇಲೆ ಕೈ ಹಾಕಿ ಹೆಂಗ್ ಹೆದರ್ಲಂಗ್ ನಿಂತೀನಿ ನಾನು. ಇಷ್ಟು ಬಿಟ್ರೆ ಏನ್ ಮಾಡಿ ಹಿಮಾಲಯ ಕಟ್ಟಕ್ಕಾಗೈತೆ ನಿನ್ನ ಕಡೆಯಿಂದ. ನೀನು ಹಿಮಾಲಯವನ್ನ ನಿರ್ಮಿಸಿ ಏನು ಹೇಳು. ನೀನು ವರದಕ್ಷಿಣೆ ಕೊಟ್ಟಿ 5 ತೊಲಿ 10 ತೊಲಿ ವರನಿಗೆ ಕೊಟ್ಟಿನಿ, ಮಗಳ ಮ್ಯಾಲ 20 ತೊಲಿ ಹಾಕಿನಿ, ಅಳಿಯನ ಮ್ಯಾಲ 20 ತೊಲಿ ಹಾಕಿನಿ ಅಂತ ಹೇಳ್ತೀಯಲ್ಲ. ಅಕಸ್ಮಾತ್ ಭಗವಂತ ಬಂಗಾರದ ಗಣಿಗಳನ್ನು ನಿರ್ಮಿಸದೆ ಇದ್ರೆ ನೀ ಹಗ್ಗ ಹಾಕ್ಬೇಕಾಗಿತ್ತು. 1 ತೊಲಿ 2 ತೊಲಿ ಬಂಗಾರ ಎಲ್ಲಿ ಹಾಕಿದ್ದೆ ಹೇಳಿ. ಯಾರು ನಿರ್ಮಾಣ ಮಾಡ್ಯಾರ? ಬಂಗಾರ ನಿರ್ಮಾಣ ಮಾಡಿದವನಾರು, ಗಿರಿಗಳನ್ನ ನಿರ್ಮಾಣ ಮಾಡಿದವನಾರು. ಚತುರ್ದಶ ಭುವನಗಳೆಲ್ಲ ಲಿಂಗದೊಡವೆ. ಏನು ನಾವು ಆತಾಳ ಪಾತಾಳ ಸುತಳ ಎಷ್ಟು ಲೋಕಗಳು ಹೇಳ್ತೀವಲ್ಲ, ಇದು ಯಾರ್ದಿದು? ಇದು ದೇವನ ಜಗತ್ತು. ಇದೆ ದೇವರು ನಿರ್ಮಾಣ ಮಾಡ್ಯಾನಂತ ನಾವು ಅನುಭವಿಸಕತ್ತೀವಿಲ್ಲ. ಇಲ್ಲಿ ಇದೆಲ್ಲ ದೇವ ಮಾಡಿಟ್ಟ ಜಗತ್ತು. ನಮ್ಮದೇನಿದೆ ಹೇಳಿ. ನಾವು ಸಪ್ತ ಸಾಗರಗಳನ್ನು ನಾವು ತುಂಬಿಸ್ಲಿಕ್ಕಾಗೈತೇನು? ದೇವರು ತುಂಬಿಸಿಟ್ಟ. ಸಪ್ತ ಸಾಗರಗಳು ತುಂಬದೆ ಇದ್ದರ ಮೋಡ ಕಟ್ಟುತ್ತಿತ್ತು ಹೇಗೆ? ಮಳೆ ಸುರಿತಿತ್ತು ಹೇಗೆ? ಭೂಮಿ ಬೆಳಿತಿತ್ತು ಹೇಗೆ ಹೇಳಿ? ಬೆಳೆದಿದ್ದು ಭೂಮಿ, ಪ್ರಶಸ್ತಿ ತಗೊಂಡವ್ರು ನಾವು. ಭೂಮಿ ಬೆಳೆದೈತಿ, ಭೂಮಿ ತಾಯಿ ಬೆಳೆದೇ ಇದ್ರೆ ನಡೀತಿತ್ತೇನೆ ಹೇಳಿ. ಇದು ಯಾರದಿದು? ನಾವು ಈ ಕಾರ್ತಿಕ್ ಮಾಸದಲ್ಲಿ ದೇವ್ರ ಮುಂದೆ ಹೋಗಿ ದೀಪ ಹಚ್ಚಿರೇ ಇಲ್ಲ. ನಮ್ದು ಕಾರ್ತಿಕ್ ಮಾಸರಿ ದೀಪ ಹಚ್ತೀವಿ, ಕಾರ್ತಿಕಕ್ಕೊಮ್ಮೆ ಹಚ್ತೀವಿ. ಪಣತಿ ಒಯ್ದೀವಿ, ಎಣ್ಣೆ ಒಯ್ದೀವಿ, ಬತ್ತಿ ಒಯ್ದೀವಿ, ದೀಪ ಹಚ್ಚಿವಿ. ನಾವು ಹಚ್ಚಿದ ಕಾರ್ತಿಕದ ಪಣತಿ ಒಡೆದೈತಿ, ಎಣ್ಣೆ ಸೋರೈತಿ, ಬತ್ತಿ ಉರಿದೈತಿ, ದೀಪ ಆರೈತಿ. ಆದ್ರೆ ಭಗವಂತ ಸೂರ್ಯ ಚಂದ್ರರಂತ ಆರದ ದೀಪಗಳನ್ನೇ ತೇಲಿ ಬಿಟ್ಟನಲ್ಲ, ಅವನ ಕಾರ್ತಿಕ ಹೆಂಗೈತಿ? ನಮ್ಮ ಕಾರ್ತಿಕ ಒಂದ ದಿವ್ಸಕ್ಕೆ ದೀಪ ಆರ್ಯಾವ, ಅದು ಅರ್ಧ ತಾಸಿಲ್ಲ. ಅವ ಹಚ್ಚಿದ ಕಾರ್ತಿಕ ಇನ್ನೂ ಆರಿಲ್ಲ. ಒಂದು ನಿತ್ಯ ಕಾರ್ತಿಕೋತ್ಸವ ನಡೆದೈತೆಲ್ಲ ಜಗತ್ತಿನಾಗ. ಇದು ದೇವನ ಕಾರ್ತಿಕೋತ್ಸವ. ಏನ್ ಅದ್ಭುತ! ನಾವು ದೇವರಿಗೆ ಕಾರ್ತಿಕ್ ಹಚ್ಚಿವಿ,
ನಮ್ಮದು ದೀಪ ಆರ್ಯಾವ. ದೇವರು ಭಕ್ತರಿಗಾಗಿ ಹಚ್ಚಿದ ಕಾರ್ತಿಕ್ ಅಂದ್ರೆ ಸೂರ್ಯ ಚಂದ್ರರನ್ನುವ ದೀಪಗಳು. ಅವನೇ ದೇವರು ನಮ್ಮ ಸಲುವಾಗಿ ಕಾರ್ತಿಕ್ ಹಚ್ಚಾನ. ಯಾರ ಒಡವೆ ಹೇಳಿ ನಾವು ಮಾಡ್ಲಿಕ್ಕೆ ಸಾಧ್ಯ ಐತೇನು ಸೂರ್ಯ ಚಂದ್ರ? ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ ಐತಿ. ಕರ್ತಾರನ ಕಮ್ಮಟ. ಕಮ್ಮಟ ಅಂದ್ರೆ ಒಂಥರ ಶೋರೂಮ್ ಅಂತೀರಿ ನೀವು. ಶೋರೂಮ್ನಾಗ ಹೆಂಗಿರ್ತೈತಿ? ಹೊಸ ಗಾಡಿಗೆ ಮುಂದ್ ಭಾರಿ ಪೂಜೆ ನಡೀತಿರ್ತೈತಿ. ಹೊಸ ಗಾಡಿಗೆ ಶೋರೂಮ್ನಾಗ ಮುಂದ ಇಟ್ಟಿರ್ತಾರ, ಹಳೆ ಗಾಡಿಗೆ ಹಿಂದ್ ಗ್ಯಾರೇಜಿಗೆ ಕಳಿಸ್ತಿರ್ತಾರ. ಹಂಗ ಇದು ಶೋರೂಮ್. ಹಂಗ ಈ ಜಗತ್ ಅನ್ನೋದು ಒಂದು ಶೋರೂಮ್. ಹೊಸ ಗಾಡಿ ಬರ್ತಿರ್ತಾವ, ತೊಟ್ಟಲಕ್ ಹಾಕ್ತಿರ್ತಾರ, ಹಳೆ ಗಾಡಿಗೆ ಹಂಗ ICU ಕಳಿಸ್ತಿರ್ತಾರ. ಇದು ಶೋರೂಮ್. ಇದು ಜಗತ್ತಿಂದ ಅಷ್ಟ. ಮುಂದಿನ ಮನ್ಯಾಗ ಮೊಮ್ಮಗನ ತೊಟ್ಟಲ್ ನಡೆದೈತಿ. ಹಿಂದಿನ ಮನ್ಯಾಗ ಅಜ್ಜನ ಶವಕ್ಕ ತಯಾರಿ ನಡೆದೈತಿ. ಏನ್ ಮೊಮ್ಮಗ ಹುಟ್ಟ್ಯಾನಂತ ನಗಬೇಕೋ, ಅಜ್ಜ ಸಾಯಾಕತ್ತಾನಂತ ಅಳಬೇಕೋ ಗೊತ್ತಿಲ್ಲ. ಆದ್ರ ನಿಸರ್ಗ ಏನ್ ಮಾಡೈತಿ ಅಂತ ಹುಟ್ಟುವ ಮಗುವಿನ ತೊಟ್ಟಿಲಿಗಾಗಿ ಒಂದು ಗಿಡ ನಿರ್ಮಾಣ ಆದ್ರೆ ಸಾಯುವ ಮನುಷ್ಯನ ಚಟ್ಟಕ್ಕೂ ಒಂದು ಗಿಡ ತಯಾರು ಮಾಡಿ ಇಟ್ಟೈತಿ ನಿಸರ್ಗ. ಇದು ಒಂದು ಶೋರೂಮ್ ಅಷ್ಟೇ. ಮೊಮ್ಮಗ ಬರ್ತಾನ, ಅಜ್ಜ ಹೋಗ್ತಾನ, ಸೊಸಿ ಬರ್ತಾಳ, ಮಗಳು ಹೋಗ್ತಾಳ. ಕಾಲೇಜ್ ಇರ್ತೈತಿ ನೋಡ್ರಿ. ಕಾಲೇಜ್ನಾಗ ಫ್ರೆಷರ್ಸ್ ಬರ್ತಾರ. ಫ್ರೆಷರ್ಸ್ ಬಂದವ್ರಿಗೆ ವೆಲ್ಕಮ್ ಪಾರ್ಟಿ, ಹೋಗೋರಿಗೆ ಹಳೆ ಹುಡುಗರಿಗೆ ಸೆಂಡ್ ಆಫ್ ಪಾರ್ಟಿ ಅಷ್ಟ ಐತಿ. ಹಂಗ ಯಾರ ಮಕ್ಕಳು ಬರ್ತಾರ ವೆಲ್ಕಮ್ ಪಾರ್ಟಿ, ಹೋಗ ಮುದುಕರಿಗೆ ಸೆಂಡ್ ಆಫ್ ಪಾರ್ಟಿ. ಶೋರೂಮ್ ಇದು ಜಗತ್ತಿಂದ. ಇದು ಅಷ್ಟ. ಇಲ್ಲಿ ಯಾರು ಖಾಯಂ ಇರುವುದಿಲ್ಲ. ಇಷ್ಟು ತಲೆಯಾಗಿ ಇಟ್ಕೊಂಡಿರ್ಬೇಕು. ಇದು ಶೋರೂಮ್ ಒಂದಿದು ಅಷ್ಟೇ. ಬಾಣಸದ ಮನೆ ಇದು. ಇದು ದೇವನ ಅಡುಗೆ ಮನೆ ಜಗತ್ತು. ನಮ್ಮ ಅಡಿಗೆ ಮನೆಗೆ ದೇವ್ರ ಅಡಿಗೆ ಮನೆಗೆ ಬಹಳ ವ್ಯತ್ಯಾಸ ಐತಿ. ನಮ್ಮ ಅಡಿಗೆ ಮನೆ ಒಂಥರ ಅದಾವ, ದೇವ್ರ ಅಡಿಗೆ ಮನೆ ಒಂಥರ ಐತಿ. ದೇವ್ರ ಅಡಿಗೆ ಮನೆ ಎಷ್ಟು ಅದ್ಭುತ ಐತಿ ಅಂದ್ರ, ಒಂದ್ ಆಕಳ ಐತಿ. ಆಕಳಿಗೆ ನೀವು ಬಿಟ್ರಿ ಅಂದ್ರ ಊರಾಗ ಹೋಗಿ ಹಳ್ಳ ಹರಿತಿತ್ತಂದ್ರ ಊರನ ಗಟಾರ್ ನೀರ್ ಕುಡ್ದೈತಿ. ಅದ ಊರನ ಗಟಾರ್ ನೀರ್ ಕುಡ್ದೈತಿ, ಹಳ್ಳ ಹರಿಯುವ ರಾಡಿ ನೀರು ಕುಡ್ದೈತಿ, ಕಸ ತಿಂದೈತಿ. ಗಟಾರ್ ನೀರು ಕುಡಿದು, ಹಳ್ಳ ಹರಿಯುವ ರಾಡಿ ನೀರು ಕುಡಿದು, ಹೊಲದೊಳಗಿನ ಒಣಗಿದ ಕಸ ತಿಂದು ತನ್ನ ಕರುವಿಗೆ ಮಗುವಿಗೆ ಹಾಲು ಕುಡಿಸಿದ್ರೆ ಮಗುವಿಗೆ ಎಂದು ಇನ್ಫೆಕ್ಷನ್ ಆಗಿ ದವಾಖಾನೆಗೆ ಅಡ್ಮಿಟ್ ಮಾಡಿದ ಕೇಳಿಲ್ಲ. ಇದು ಭಗವಂತನ ದಾಸೋಹದ ವೈಶಿಷ್ಟ್ಯತೆ. ನಮ್ಮಕ್ ಒಂದಿಷ್ಟು ಸ್ವಲ್ಪ ಬೇರೆ ನೀರ್ ಚೇಂಜ್ ಆದ್ರೆ ನೆಗಡಿ ಬರ್ತೈತಿ. ನಮ್ಮ ದಾಸೋಹಕ್ಕೆ ಯಾವರ ಇಷ್ಟು ಹಕ್ಕಿ ಪಕ್ಷಿಗಳು ಎಲ್ಲಿ ಬೇಕಲ್ಲಿ ಯಾವ ಗಿಡದನ್ನ ಹಣ್ಣು ತಿಂದಾವ, ಯಾವ ಕೆರೆಯಾಗ ನೀರು ಕುಡ್ದಾವ ಗೊತ್ತಿಲ್ಲ. ಒಂದರ ಪಕ್ಷಿ ಥ್ರೋಟ್ ಇನ್ಫೆಕ್ಷನ್ ಆಗೈತೆ ಅಂತ ಯಾವಾದ್ರ ಹೇಳೈತೇನೆ. ಒಂದ್ ಹಕ್ಕಿರ ಆ ಕೆರೆ ನೀರು ಕುಡ್ದು ನಮಗ್ ಥ್ರೋಟ್ ಇನ್ಫೆಕ್ಷನ್ ಆಗೈತೆ ಅಂತ ಯಾವಾದ್ರ ಹೇಳೈತೇನೆ ಹೇಳಿ. ನಮಗೊಂದು ಬಿಸಿಲೇರಿ ನೀರು ಕುಡ್ಲಿಲ್ಲ ಥ್ರೋಟ್ ಎಲ್ಲ ಓಟು ಇನ್ಫೆಕ್ಷನ್ ಆಗತ್. ನಮಗ್ ಎಲ್ಲಿ ಆಗೈತಿ ಹೇಳಿ? ಯಾವುದು? ಭಗವಂತನ ದಾಸೋಹ ಎಷ್ಟು ಅದ್ಭುತ ಐತಿ ನೋಡಿ. ನಮ್ಮ ದಾಸೋಹಕ್ಕೂ ಭಗವಂತನ ದಾಸೋಹಕ್ಕೂ ಬಹಳ ವ್ಯತ್ಯಾಸ ಐತಿ ಜಗತ್ತಿನಲ್ಲಿ. ನಮ್ಮ ದಾಸೋಹಕ್ಕೂ ಭಗವಂತನ ದಾಸೋಹಕ್ಕೂ ವ್ಯತ್ಯಾಸ ಐತಿ. ಅಲ್ಲಿ ಇನ್ಫೆಕ್ಷನ್ ಇಲ್ಲ. ನಮ್ಮದ್ರಾಗ ಇನ್ಫೆಕ್ಷನ್ ಹಾಕವ್. ಮನ್ಯಾಗ ಗಂಡ ಊಟಕ್ ಕುಂತಿದ್ದಂತ. ಊಟಕ್ ಕುಂತಾಗ ಹೆಂಡತಿ ಕೇಳದ್ನಂತ, ಇದು ಯಾ ಪಲ್ಯ ಇದು, ಏನ್ ಮಾಡಿ ಅಂತ. ಹೆಂಡತಿ ಅಂದಂತ, ಯಾವ್ದ್ಯಾಕಿರಲ್ಲ, ಸುಮ್ಮನೆ ಉಣ್ಣಾಕ್ ಬರುದಿಲ್ಲ ನಿನ್ನ? ಇಲ್ಲ ಹೆಸರು ಹೇಳಿದ್ರದ. ಅಲ್ಲಿ ಹೆಸರು ತಗೊಂಡು ಏನ್ ಮಾಡವ್ ನೀನ್? ಅಲ್ಲ, ಈ ಪಲ್ಯ ಉಂಡು ಸತ್ ಮ್ಯಾಲ ಹೋದ್ರ ಪಲ್ಯ ಯಾವ್ದುಂಡು ಸತ್ ಅಂತ ಕೇಳಿದ್ರೆ ಹೆಸರ ಹೇಳಕ್ ಬರ್ಬೇಕಲ್ಲ. ಇಂಥದ್ದು ನಮ್ಮದ ಅಡಿಗೆ ಮನಿ. ಆದ್ರ ಭಗವಂತನ ಅಡಿಗೆ ಮನೆಯ ಅದ್ಭುತ ವೈಶಿಷ್ಟ್ಯವೇ ಅಷ್ಟು ಭಿನ್ನ ಐತಿ. ಬಾಣಸದ ಮನೆ, ಅಚ್ಚಿನ ಮಳೆ, ಬಹಳ ವೈಶಿಷ್ಟ್ಯ. ಈಗ ನೀವು ಬಕೆಟ್ ಗಿಕೆಟ್ ಹಾಕ್ತಿರಿ, ಒಂದು ಬಕೆಟ್ ಬಂತು ಅಂದ್ರೆ ಒಂದ ಟೈಪ್ ಬರ್ತೈತಿ ಅದು. ಅಚ್ಚಿನ ಮಳೆ. ಅದಕ್ಕೆ ಏನಂತೀರಿ ನೀವು? ಅಚ್ಚ ಪಡಿಯಚ್ಚ ಅಂತೀವಲ್ಲ, ಸಕ್ರಿಯ ಆರ್ತಿ ಅದು ಮಾಡ್ತಿರಿಲ್ಲ, ಒಂದ ಟೈಪ್ ಬರ್ತಿರ್ತೈತಿ ಅದು. ಆದ್ರೆ ಭಗವಂತನ ವೈಶಿಷ್ಟ್ಯತೆ ಹಂಗಿಲ್ಲ. ದೇರ್ ಇಸ್ ನೋ ಕಾರ್ಬನ್ ಕಾಪಿ. ಎಲ್ಲವೂ ಯುನಿಕ್, ಹೊಸ ಹೊಸ ಟೈಪ್ ಅದಾವೆ. ಅಚ್ಚಿನ ಮಳೆ, ಬಾಣಸದ ಮನೆ ಇದು. ತನುಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು. ನೀ ಏನು ಧನ ಸಂಪತ್ತು ಇದು ಎಲ್ಲ ಹೇಳ್ತೀಯಲ್ಲಪ್ಪ, ತನು ಮನ ಧನ ಇದು ಯಾವುದು ನಂದಲ್ಲ. ಇದೆಲ್ಲವೂ ಗುಹೇಶ್ವರ ಲಿಂಗ, ದೇವನ ಸ್ವತ್ತು. ಇದು ನಂದನ್ನುವುದೇನಿದೆ ಹೇಳಿ ಜಗತ್ತಿನಲ್ಲಿ? ಸುಮ್ಮನ ನಾವು ಹೆಸರಿಗೆ ಬಡದಾಡ್ತೀವಿ ಅಷ್ಟೇ. ಇಲ್ಲ, ನಾವು ಹೆಸರಿಗೆ ಬಡದಾಡ್ತೀವಿ. ಸುಮ್ಮನೆ ವಿಚಾರ ಮಾಡಿ ನೋಡಿ. ಒಂದು ಆಕಳ ಹಾಲು ಕೊಟ್ಟೈತಲ್ಲ,
ಹಾಲು ಮಾರಕ್ ಪಾಕಿಟ್ ಮಾಡಿ ಪಾಕಿಟ್ ಮೇಲೆ ನಮ್ಮ ಹೆಸರು ಬರ್ಕೊಂಡಿವಿ, ನಮ್ ಬ್ರ್ಯಾಂಡ್. ಆದ್ರ ಕೊಟ್ಟ ಆಕಳ ಹಾಲಿನ ಮೇಲೆ ತನ್ನ ಬ್ರ್ಯಾಂಡ್ ಬರ್ಕೊಂಡಿಲ್ಲ. ಅಕ್ಕಿ ಬೆಳೆದೀವಿ, ಬೆಳೆದು ಮಷನ್ನಾಗ ಹೋಗಿ ಬಂದ ಮೇಲೆ ಅಕ್ಕಿ ಪಾಕಿಟ್ ಮೇಲೆ ನಮ್ ಬ್ರ್ಯಾಂಡ್ ಬರ್ಕೊಂಡಿವಿ. ಬೆಳೆದ ಭೂಮಿ ತಾಯಿ ಅಕ್ಕಿ ಮೇಲೆ ಇದು ನನ್ನ ಬ್ರ್ಯಾಂಡ್ ಅಂತ ಬರ್ಕೊಂಡಿಲ್ಲ. ನಾವಿಷ್ಟು ಖಾರಪುಡಿ ಎಕ್ಸ್ಪೋರ್ಟ್ ಮಾಡ್ತೀವಿ, ಖಾರಪುಡಿ ಮೇಲೆ ಪಾಕಿಟ್ ಮೇಲೆ ನಮ್ಮದು ಬ್ರ್ಯಾಂಡ್ ಅಂತ ಬರ್ಕೊಂಡಿವಿ. ಆದ್ರೆ ಬೆಳೆದ ಭೂಮಿ ತಾಯಿ ಇದು ನನ್ನ ಬ್ರ್ಯಾಂಡ್ ಅಂತ ಎಂದು ಹೇಳ್ಕೊಂಡಿಲ್ಲ. ಹಾಕಬಾರ್ದಂತಲ್ಲ, ತಲ್ಯಾಗ ಗೊತ್ತಿರ್ಬೇಕು ಮನುಷ್ಯಾಗ. ಹೊರಗ ನಮ್ ಫ್ಯಾಕ್ಟ್ರಿಯಾಗ ತಯಾರಾಗಿರ್ತೈತಲ್ಲ, ಚೀಲದ ಮ್ಯಾಲ ನಮ್ ಫ್ಯಾಕ್ಟ್ರಿ ಹೆಸರಿರ್ಬೇಕು, ತಲ್ಯಾಗ ಇದು ಭಗವಂತ ಕೊಟ್ಟಿದ್ದು ಅಂತ ಅವನು ಉಸಿರಿರ್ಬೇಕು. ಇದು ತಿಳ್ಕೊಂಡಿರ್ಬೇಕಷ್ಟೇ. ಇದು ನಂದಲ್ಲ, ದೇವರು ಕೊಟ್ಟಿದ್ದು ಅನ್ನುವ ಭಾವ ನಮ್ಮ ಎದೆಯೊಳಗಿರ್ಬೇಕಷ್ಟೆ. ನಿಮಗೊಂದು ಘಟನಾ ಕೇಳಿರ್ಬೇಕು. ಇಲ್ಲಿ KLE ಸಂಸ್ಥೆ ಐತೆಲ್ಲ, ಭೂಮರೆಡ್ಡಿ ಬಸಪ್ಪನವ್ರು ಅಂತಿದ್ರು. KLE ಸಂಸ್ಥೆಯಲ್ಲಿ ಭೂಮರೆಡ್ಡಿ ಬಸಪ್ಪನವ್ರು, ಅವ್ರು 1946 5 ಲಕ್ಷ ಕೊಟ್ರು. ಎದಕ್ಕಂದ್ರೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ. ಅವಾಗ ನಮ್ಮ ಭಾಗಕ್ಕೊಂದು ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕಂತ 5 ಲಕ್ಷ ಕೊಟ್ರು. 5 ಲಕ್ಷ ಅಂದ್ರೆ ಇವತ್ತು ಸುಮಾರು 50 ಕೋಟಿ ಸುಮ್ಮನೆ FD ಮಾಡಿಟ್ರು. ಸ್ವತಂತ್ರ ಪೂರ್ವದೊಳಗೆ ನಮ್ಮ ಭಾಗದ ಮಕ್ಕಳು ಓದಬೇಕು. ನಮಗೆ ಹೆಸರಂತ ನಾವು ಬಡದಾಡ್ತೀವಲ್ಲ, ಇಲ್ಲೊಬ್ಬ ದಾನಿ 5 ಲಕ್ಷ ಕೊಟ್ಟ. 1970 ಸಮಯಕ್ಕೆ ಸ್ವಲ್ಪ ಕಾಲೇಜ್ ಆರ್ಥಿಕವಾಗಿ ಸಮಸ್ಯೆ ಆಗಿ ಅವ್ರ ಹೆಸರಿಟ್ರು. ಯಾಕಂದ್ರೆ ಭೂಮರೆಡ್ಡಿ ಬಸಪ್ಪ ಇಂಜಿನಿಯರಿಂಗ್ ಕಾಲೇಜ್ ಅಂತ ಅದಕ್ಕೆ ಹೆಸರಿಟ್ರು. ಕೇಳಿರಲ್ಲ ನೀವೆಲ್ಲ? ಯಾಕಂದ್ರೆ ಅವ್ರು 5 ಲಕ್ಷ ರೂಪಾಯಿ ಕೊಟ್ಟಿದ್ರು. 1970ನೇ ಇಸ್ವಿ ಆಜು ಬಾಜುಕ್ ಏನಾಯ್ತು ಅಂದ್ರ ಸ್ವಲ್ಪ ಆ ಕಾಲೇಜ್ ಮುಚ್ಚುವ ಪ್ರಸಂಗ ಬಂತು. ಕಾಲೇಜ್ ಮುಚ್ಚುವ ಪ್ರಸಂಗ ಬಂದಿದ್ದಕ್ಕ ಅವ್ರು ಭೂಮರೆಡ್ಡಿ ಬಸಪ್ಪನವರು ಕಮಿಟಿ ಅವ್ರಿಗೆ ಕರೆದು ಹೇಳಿದ್ರಂತ, ನೋಡಪ್ಪ, ನಾನು ಕಾಲೇಜ್ ನಡೀಲಿ ಅಂತ 5 ಲಕ್ಷ ಕೊಟ್ಟಿದ್ದೆವಾಗ ಆರ್ಥಿಕವಾಗಿ ಮುಚ್ಚಕ್ ಬಂದೈತಿ. ಈಗ ಮಕ್ಕಳು ಬೆಳಿಬೇಕು, ನನ್ನ ಹೆಸರು ತೆಗೆದು ಯಾರ ಕೊಡ್ತಿದ್ರ ಅವ್ರ ಹೆಸರಿಟ್ಟು ಕಾಲೇಜ್ ನಡೆಸ್ರಿ ಅಂದ್ರು. ಇದು ದೇವ ಭಾವ. ಹೆಸರಿಗಾಗಿ ದುಡಿಯುವುದಲ್ಲ, ಜಗತ್ತು ಬೆಳಿಲಿ ಅಂತ ದುಡಿಯುವ ಅಸ್ಥೇಯ ಭಾವ ಇದು. ಅದಕ್ಕೆ ಈ ಭಾವ ನಮ್ಮಲ್ಲಿ ಇರ್ಬೇಕು. ನಮಗ ಪತಿ ಸತಿ ಪತಿ ಅಂತೀವಿಲ್ಲ, ಪತಿ ಇದರ ಅರ್ಥ ಏನು ಅಂದ್ರೆ ಒಡೆಯ. ಅಂದ್ರ ಅವ ಸ್ವಾಮ್ಯ ಇರ್ಬೇಕನ್ನವ, ನಾ ಹೇಳ್ದಂಗ ನಡಿಬೇಕನ್ನವ. ಪತಿ ಒಡೆಯ. ಇವ ಏನು ಪತಿ? ಇವ ಬೆಳಿಗ್ಗೆ ಎದ್ದು ಕೂಡಲೇ ಚಾ ಬಿಡತನ, ಚಾಪತಿ. ಸಾಯಂಕಾಲ 6 ಗಂಟೆಗೆ ನಾಪತಿ ಅಷ್ಟ. ಯಾ ಅಂಗಡಿ ಕಡೆ ಹೋಗ್ಕನ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ಚಾಪತಿ, ಸಾಯಂಕಾಲ 6ಕ್ಕೆ ನಾಪತಿ. ಆ ಹೆಣ್ಮಗಳಿದ ಕುಡಿಯೋದು ಬಿಡಿಸ್ಬೇಕಂತ ಅಲೋಪತಿ, ಹೋಮಿಯೋಪತಿ, ನೇಚುರೋಪತಿ ಎಲ್ಲಾ ಮುಗಿಸಿ ಕೊನೆಗೆ ತಿರುಪತಿ ಕರ್ಕೊಂಡು ಹೋದ್ರೆ ಇವನಿಗೆ ಕಿತಾಪತಿ ಮುಗಿಲಿಲ್ಲ ಒಂದೇನು. ಇವ ಯಾವ ಪತಿ? ಸುಮ್ಮನೆ ಹೆಸರಿಗೆ ಅಷ್ಟೇ ಪತಿ. ಅದಕ್ಕೆ ಬರೇ ಪತಿ ಅಲ್ಲ, ಪತಿ ಅಂದ್ರೆ ಪಶುಪತಿ, ದೇವನಿಗೆ ಪತಿ ಅಂತ ಕರೀತಾರ, ಒಡೆಯ. ಈ ಭಾವ ನಮ್ಮಲ್ಲಿ ಇಟ್ಕೊಂಡು ಬದುಕಬೇಕಷ್ಟೆ. ಈಗೊಬ್ಬ ತಾಯಿ ಇರ್ತಾಳ ನೋಡಿ, ಇದು ಅಸ್ಥೇಯ ಅಂತ ಕರೆದ ಪತಂಜಲಿ. ಒಬ್ಬ ತಾಯಿ ಇರ್ತಾಳ. ತಾಯಿ ಒಂದು ಸಣ್ಣ ಕೂಸಿರ್ತೈತಿ. ಸಣ್ಣ ಕೂಸಿಗೆ ಹಿಂಗ ಮ್ಯಾಲ ಹಾರಿಸ್ತಾಳೆ. ಎರಡು ಕೈ ಮ್ಯಾಲ ಹಾರಿಸಿದ್ರು ಮಗು ಕುಲು 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 ನಗತಿರ್ತೈತಿ. ಹೌದಲ್? ಸಣ್ಣ ಮಗು ಇರ್ತೈತಿ, ತಾಯಿ 2 ಕೈ ಬಿಟ್ಟು ಮ್ಯಾಲ ಹಾರಿಸ್ತಾಳ, ಮಗು ನಗತಿರ್ತೈತಿ. ನೀವು ದೊಡ್ಡವ್ರನ್ನ ಹಾರಿಸ್ರಿ, ಮ್ಯಾಲ ಹೊಕ್ಕಾರವ್ರು. ಸಣ್ಣ ಮಗುವಿಗೆ ತಾಯಿ 2 ಕೈ ಬಿಟ್ಟು ಹಾರಿಸಿದ್ರು ಮ್ಯಾಲ ಹೋದಾಗ ಮಗು ನಗತಿರ್ತೈತಿ. ಯಾಕಂದ್ರ ಆ ಮಗುವಿಗೆ ನನ್ನ ಜನ್ಮ ಕೊಟ್ಟ ತಾಯಿ ನನ್ನ ಕೈ ಬಿಡುವುದಿಲ್ಲ ಅನ್ನೋ ಭರವಸೆಯೊಂದಿಗೆ ಅದು ನಗತಿರ್ತೈತಿ. ಹಂಗ ನಮ್ಮ ಎದೆಯೊಳಗೊಂದು ಭರವಸೆ, ನಮಗೆ ಜನ್ಮ ಕೊಟ್ಟ ಭಗವಂತ ನಮ್ಮ ಕೈ ಬಿಡುವುದಿಲ್ಲ, ಇದು ಜೀವನ, ಅವ ಕೊಟ್ಟ ಪ್ರಸಾದ ಅನ್ನುವ ಭಾವ ಎದೆಯೊಳಗಿಟ್ಟುಕೊಂಡು ಬದುಕಿದ್ರೆ ಮನಸ್ಸಿಗೆ ಸಮಾಧಾನ ಅನ್ನುವುದು ಪತಂಜಲರ. ಮತ್ತೆ ನಾಳೆ ಮತ್ತೊಂದು ವಿಚಾರ. ಶರಣು ಶರಣಾರ್ಥಿ.